ದಿ ಎಚ್ ಸಿ ಎಫ್ ಆಫ್ 60 and 75 ಅಂತ ಕ್ವಶನ್ ಕೇಳ್ತಾರೆ. ಸಿಂಪಲ್ ಆಗಿದೆ ಅನ್ಕೊಡ್ರಿ, ಸಿಂಪಲ್ ಮಾಡ್ತಾ ನಾವು ಮುಂದೆ ಹೋಗ್ತಾ ಹೋಗೋಣ. 60 and 75. ಸೊ ಇವುಗಳನ್ನ ನಾವು ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಏನ್ ಬೇಕು, ಫ್ಯಾಕ್ಟರ್ಸ್ ಗಳನ್ನ ನಾವು ಏನ್ ಮಾಡ್ಕೋಬೇಕು, ಡಿವೈಡ್ ಮಾಡ್ತಾ ಹೋಗ್ಬೇಕು. ಫ್ಯಾಕ್ಟರ್ಸ್ ಗಳಂದ್ರೆ ಏನು? ಸೊ ಇವಾಗ 4 ಇದೆ. ಸೊ ಇದ್ರ ಫ್ಯಾಕ್ಟರ್ಸ್ ಗಳು ಯಾವ್ಯಾವ ಅಂತಂದ್ ಹೇಳಿದ್ರೆ 2 ಮತ್ತು 2 ಅಂತಂದ್ ಹೇಳ್ತೀವಿ. ಸೊ 2 2 4 ಅಂತಂದ್ ಹೇಳ್ತೀವಲ್ಲ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಂಬರ್ ಬರುತ್ತೆ. ಯಾವ ನಂಬರ್ ಇಂದ ನಾವು ಮಲ್ಟಿಪ್ಲಿಕೇಶನ್ ಮಾಡಿರ್ತೀವಲ್ಲ, ಇವಾಗ ನೋಡ್ರಿ ಎರಡು ನಂಬರ್ ಇದೆ. 2 ಮತ್ತು 2 ಇಂದ ನಾವು ಗುಣಿಸಿದಾಗ ಏನಾಗುತ್ತೆ ಅಂದ್ರೆ 4 ಬರುತ್ತೆ. ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರಿ, 4 ಇಂಟು 1 ಗುಣಿಸಿದಾಗ ಏನಾಗುತ್ತೆ ಅಂದ್ರೆ 4 ಬರುತ್ತೆ. ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ಯಾಕ್ಟರ್ಸ್ ಗಳಂತ ಕರಿತೀವಿ. ಇವಾಗ 4 ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರ ಸೊ ಡಿವೈಡ್ ಮಾಡ್ತೀವಿ. ಸೊ ಆ ನಂಬರ್ ಏನಂತ ಹೇಳಿದ್ರೆ ಕೆಲವು ನಂಬರ್ ಗಳಿಂದ ಅಂದ್ರೆ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ, ಆ ನಂಬರ್ ಗಳಿಂದ ಎಲ್ಲಾದ್ರೂ ಡಿವೈಡ್ ಆದ್ರೆ ಸೊ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ಯಾಕ್ಟರ್ಸ್ ಗಳಂತ ಕರಿತಾ ಹೋಗ್ತೀವಿ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ನಾವು ಸಾಲ್ವ್ ಮಾಡುವಾಗ ಅರ್ಥ ಮಾಡ್ಕೊಂಡ್ರೆ ಸಾಕು, ಅಷ್ಟೊಂದೇನ್ ಬೇಡ ಸರ್. ಇವಾಗ ನೋಡ್ರಿ, ಪ್ರೈಮ್ ನಂಬರ್ಸ್ ಅಂದ್ರೆ ಏನು? ಸೊ ಒಂದ್ ನಂಬರ್ ಇರುತ್ತಾ, ಆ ನಂಬರ್ ತನ್ನಿಂದ ತಾನು ಡಿವೈಡ್ ಆಗ್ಬೇಕು, ಬೇರೆ ನಂಬರ್ ಇಂದ ಡಿವೈಡ್ ಆಗ್ಲೇಬಾರ್ದು. ಆತರ ತನ್ನಿಂದ ತಾನು ಮಾತ್ರ ಡಿವೈಡ್ ಆಗ್ಬೇಕು, ಬಟ್ ಆದ್ರೆ ಬೇರೆ ನಂಬರ್ ಇಂದ ಡಿವೈಡ್ ಆಗ್ಬಾರ್ದು. ಅಂತ ನಂಬರ್ಸ್ ಗಳನ್ನ ನಾವೇನಂತ ಕರಿತೀವಿ, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಇವಾಗ ನೋಡ್ರಿ 2, ಸೊ 1 ಡಿವೈಡ್ ಆಗತ್ತಾ, ಇಲ್ಲ ತನ್ನಿಂದ ಡಿವೈಡ್ ಆಗತ್ತೆ, ಇಲ್ಲಾಂದ್ರೆ ಬೇರೆ ಯಾವ ನಂಬರ್ ಇಂದ ಡಿವೈಡ್ ಆಗಲ್ಲ. ಇವಾಗ 3 ನೋಡ್ರಿ, ಸೊ ಇದು ತನ್ನಿಂದ ಡಿವೈಡ್ ಆಗತ್ತೆ, ಇಲ್ಲ 1 ಡಿವೈಡ್ ಆಗತ್ತೆ. 3 ಡಿವೈಡ್ ಆಗತ್ತೆ, ಇಲ್ಲಾಂದ್ರೆ ಸೊ 1. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 4 ನೋಡ್ರಿ, 4 ಇವ್ ನಾವು ಪ್ರೈಮ್ ನಂಬರ್ಸ್ ಹೇಳ್ತಾ ಇದೀವಿ. 4 ನೋಡ್ರಿ, 4 1 ಡಿವೈಡ್ ಆಗತ್ತ, ಆಮೇಲೆ 2 ಡಿವೈಡ್ ಆಗತ್ತೆ, ಆಮೇಲೆ 4. ಇಲ್ಲಿ ಹೊಸ ನಂಬರ್ ಬಂತ್ ನೋಡ್ರಿ, ತನ್ನಿಂದ ಮತ್ತು 1 ಬಿಟ್ಟು ಬೇರೆ ನಂಬರ್ ಇಂದ ಡಿವೈಡ್ ಆಗತ್ತಲ್ಲ, ಇದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ, ಪ್ರೈಮ್ ನಂಬರ್ ಅಲ್ಲ ಅಂತ ಹೇಳ್ತೀವಿ. 4 ನಾವೇನಂತ ಹೇಳ್ತೀವಿ, ಪ್ರೈಮ್ ನಂಬರ್ ಅಲ್ಲ ಅಂತ ಹೇಳ್ತೀವಿ. ಸೊ ಇದು ನಿಮ್ಗೆ ಅರ್ಥ ಆಯ್ತಾ? ಎಸ್. ಅದಾದ ನಂತರ 5 ನೋಡ್ರಿ, ಸೊ ಇದು 1 ಮತ್ತು 5 ಅಷ್ಟೇ, ಇದು ಪ್ರೈಮ್ ನಂಬರ್. ಇವು 2 3 5. ನೆಕ್ಸ್ಟ್ ನೋಡ್ರಿ 6 ನೋಡ್ರಿ, ಎಸ್ 6 ಮತ್ತೆ 1 ಡಿವೈಡ್ ಆಗತ್ತ, 2 3 ಆಮೇಲೆ 6. ಓಕೆ, ಸೊ ಬೇರೆ ಬೇರೆ ನಂಬರ್ ಗಳಿಂದ ಡಿವೈಡ್ ಆಗೋದ್ರಿಂದ 6 ನಾವು ಪ್ರೈಮ್ ನಂಬರ್ ಅಂತ ಕರೆಯಲ್ಲ. ಸೊ 7 1 ಮತ್ತು ತನ್ನಿಂದ ಮಾತ್ರ ಡಿವೈಡ್ ಆಗತ್ತೆ. ತನ್ನಿಂದ 1 ಡಿವೈಡ್ ಆದ್ರೆ ಮಾತ್ರ ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಬೇರೆ ನಂಬರ್ ಇಂದ ಏನಾದ್ರು ಡಿವೈಡ್ ಆದ್ರೆ ಅದು ಪ್ರೈಮ್ ನಂಬರ್ ಅಲ್ಲ. ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ, ಸೊ ಈ ನಂಬರ್ಸ್ ಗಳನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಅವಾಗ ನಮ್ಗೆ ಏನ್ ಸಿಗುತ್ತಲ್ಲ ಕಾಮನ್ ಫ್ಯಾಕ್ಟರ್, ಸೊ ಅವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಚ್ ಸಿ ಎಫ್ ಅಂತ ಕರಿತೀವಿ. ಇವಾಗ ನಾನು ನೋಡ್ತೀನಿ ನೋಡ್ರಿ, ಸಪರೇಟ್ ಆಗಿ ಮಾಡೋದ್ ಬೇಡ. ಈಗ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳಿದೆ ಅಂದ್ರೆ ಸಪರೇಟ್ ಆಗಿ ಮಾಡ್ರಿ ಅಂತಂದ್ ಹೇಳಿದ್ದೆ. ಇವಾಗ ಯಾವ ತರ ಹೇಳಿದೆ ಅಂದ್ರೆ 60 ನಾವೇನ್ ಮಾಡ್ರಿ ಫ್ಯಾಕ್ಟರ್ಸ್ ಮಾಡ್ತಾ ಹೋಗೋಣ ಪ್ರೈಮ್ ನಂಬರ್ಸ್ ಇಂದ ಅಂತಂದ್ ಹೇಳಿದ್ದೆ. ಅದಾದಂದ್ರೆ 75 ಸಪರೇಟ್ ಆಗಿ ಮಾಡ್ತಾ ಹೋಗೋಣ. ಸೊ ಅದಾದ ನಂತರ ಬಂದಿರೋ ಆನ್ಸರ್ ಅಲ್ಲಿ ಯಾವ್ದು ಕಾಮನ್ ಇದೆ ಅವುಗಳನ್ನ ಗುಣಿಸೋಣ, ಮಲ್ಟಿಪ್ಲಿಕೇಶನ್ ಮಾಡೋಣ ಅಂತ ಹೇಳಿದ್ದೆ. ಅದೊಂದ್ ಸ್ವಲ್ಪ ಜಾಸ್ತಿ ಕೆಲಸ ಆಗತ್ತೆ. ಅದಕ್ಕಿಂತ ಈಸಿ ಆಗಿರೋದು ಮಾಡೋಣ ಡೈರೆಕ್ಟ್ ಆಗಿ. ಇಲ್ಲಿ ನೋಡ್ರಿ ಯಾವ ತರ ಡೈರೆಕ್ಟ್ ಆಗಿ, ಸೊ ಈ ತರ ಕೊಟ್ಟಿರೋ ನಂಬರ್ಸ್ ಗಳನ್ನ ನಾವೇನ್ ಮಾಡ್ಕೋಬೇಕು, ಬರ್ಕೋಬೇಕು. 60 ಮತ್ತು 75 ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ಕೊಟ್ಟಿದ್ದಾರೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಯಾವ್ಗಳನ್ನ ಯೂಸ್ ಮಾಡ್ಕೊಂಡು, ಪ್ರೈಮ್ ನಂಬರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಕೋಬೇಕು, ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಪ್ರೈಮ್ ನಂಬರ್ಸ್ ಗಳು ಯಾವ್ಯಾವು? ಸೊ ನಾನ್ ನಿಮ್ಗೆ ಲಿಸ್ಟ್ ಕೊಡ್ತೀನಿ ನೋಡ್ರಿ, ಆ ಲಿಸ್ಟ್ ಒಂದು ಬರ್ಕೊಂಡ್ ಬಿಡ್ರಿ ಪ್ರೈಮ್ ನಂಬರ್ಸ್ ಯಾವ್ಯಾವ ಅಂತ ಹೇಳಿ. ಸೊ ಉಳಿದಿದ್ ನೀವು ಬರ್ಕೊಂತ ಹೋಗ್ಬೇಕು. 2 3 5 7 9 ಆಗಂಗಿಲ್ಲ, 11 13 15 ಆಗಂಗಿಲ್ಲ, 15 ಡಿವೈಡ್ ಆಗತ್ತೆ 5 3 ಎಲ್ಲ. ಸೊ ಅದಾದ ನಂತರ 17, ಅದಾದ ನಂತರ 19, ಆಮೇಲೆ ನೆಕ್ಸ್ಟ್ ನೋಡ್ರಿ 23, ಆಮೇಲೆ ನೆಕ್ಸ್ಟ್ ನೋಡ್ರಿ 29, ಈ ತರ ಎಕ್ಸೆಟ್ರಾ ಬರ್ತಾರೆ. ಇಷ್ಟಾದ್ರೆ ಸಾಕು ನಮ್ಗೆ. ಇವುಗಳನ್ನ ನೆನ್ಪಿಟ್ಕೊಡ್ರಿ. ಫಸ್ಟ್ ನೋಡ್ರಿ 2 ಡಿವೈಡ್ ಆಗತ್ತೆ ನೋಡ್ರಿ, ಇವೆರಡು 2 ಇದು ಡಿವೈಡ್ ಆಗುತ್ತೆ, ಬಟ್ ಅದ್ರ ಇದು ಡಿವೈಡ್ ಆಗಂಗಿಲ್ಲ. ನೆಕ್ಸ್ಟ್ ನೋಡ್ರಿ 3 ಡಿವೈಡ್ ಆಗತ್ತೆ ನೋಡ್ರಿ, ಟ್ರೈ ಮಾಡೋಣ. ಸೊ 3 2 6, ಆಮೇಲೆ 0 ಬಂತು, 3 20 60 ಆಗತ್ತೆ. ಇದನ್ನ ಡಿವೈಡ್ ಮಾಡ್ರಿ. ಸೊ 3 2 6, 1 ಉಳಿತು ಅಂದ್ರೆ 15 ಆಗತ್ತ. 3 5 15 ಯಾವ ಡಿವೈಡ್ ಆಗತ್ತೆ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ 2 ಡಿವೈಡ್ ಮಾಡ್ರಿ, ಆಗಂಗಿಲ್ಲ. ಮತ್ತೆ 3 ಮಾಡ್ರಿ, ಆಗಂಗಿಲ್ಲ. ಮತ್ತೆ ಯಾವ್ದು ಬರ್ಬೇಕಂದ್ರೆ ನೆಕ್ಸ್ಟ್ 5 ತಗೊಳ್ರಿ. 5 ಡಿವೈಡ್ ಆಗತ್ತೆ. ಎಸ್, 5 ಡಿವೈಡ್ ಆಗುತ್ತೆ. ಸೊ 5 4 20, 5 5 25. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ 2 ಡಿವೈಡ್ ಆಗತ್ತಾ, 3 ಆಗತ್ತಾ, 5 ಆಗತ್ತಾ, ಯಾವ್ದು ಆಗಂಗಿಲ್ಲ. ಸೊ ಇವಾಗ ನೋಡ್ರಿ ಇವೆರಡು ಏನಂತಂದ್ ಹೇಳಿದ್ರೆ ನಾವು ಕಾಮನ್ ಅಂತಂದ್ ಹೇಳ್ತೀವಿ. ಸೊ ಇವೇನಂತಂದ್ ಹೇಳಿದ್ರೆ ಎರಡು ನಂಬರ್ ಅನ್ನ ಡಿವೈಡ್ ಮಾಡೋ ಇವು 2 ಕಾಮನ್ ಫ್ಯಾಕ್ಟರ್ಸ್ ಗಳು. ಸೊ ಇವುಗಳನ್ನ ತಗೋಬೇಕು ನಾವು. ಕಾಮನ್ ಆಗಿ ಡಿವೈಡ್ ಆಗಿರ್ತಾವಲ್ಲ, ಇವುಗಳನ್ನ ತಗೊಂಡ್ ಏನಂತ ಹೇಳಿದ್ರೆ ಅವುಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನ್ ಆನ್ಸರ್ ಸಿಗುತ್ತಲ್ಲ, ಇದಕ್ ನಾವೇನಂತ ಕರಿತೀವಿ, ಎಚ್ ಸಿ ಎಫ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಚ್ ಸಿ ಎಫ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವಾಗ್ಲೇ ಹೇಳ್ತೀನಿ ಎಲ್ ಸಿ ಎಂ ಬಂದ್ರೂ ಕೂಡ ಆಮೇಲೆ ಬರುತ್ತಾ, ಬಟ್ ಅವಾಗ್ಲೂ ಹೇಳ್ತೀನಿ. 3 ಇಂಟು 5 ಇವು ಕಾಮನ್ ಫ್ಯಾಕ್ಟರ್ಸ್ ಗಳು. ಇವು ಎರಡನ್ನ ಡಿವೈಡ್ ಮಾಡೋ ಕಾಮನ್ ಫ್ಯಾಕ್ಟರ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಇವುಗಳನ್ನ ನಾವು ನೆಕ್ಸ್ಟ್ ಹಂಗೆ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇಲ್ಲ ಅಂದ್ರೆ ಇಲ್ಲಿಗೆ ಬಿಡೋಣ. ಸೊ ಇವಾಗ ನೆಕ್ಸ್ಟ್ ನೋಡ್ರಿ, ಇವಾಗ ಇಲ್ಲ ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ಯಾವುದೇ ತರದ ಕಾಮನ್ ಫ್ಯಾಕ್ಟರ್ಸ್ ಗಳು ಬರಂಗಿಲ್ಲ. ಸೊ ಒಂದ್ ಹೆಂಗ್ ಅಂತಂದ್ ಹೇಳಿದ್ರೆ, ಇವಾಗ ನಾವು ಯಾವ ತರ ಡಿವೈಡ್ ಮಾಡ್ಬೋದು,
4ರಿಂದ ಮಾಡ್ಬೋದು. ಸೊ 4 ಒಂದೇ 4 5 ಅದೇ ತರ ಉಳಿಯುತ್ತಾ, ಅಥವಾ ಸೊ 5ರಿಂದ ಮತ್ತೆ ಈ ತರ ಮಾಡ್ಬೋದು. ಬಟ್ ಆದ್ರೆ ಎಲ್ಲ ಸೇಮ್ ಬರುತ್ತೆ. ನಾವು ಆ ತರ ಮಾಡೋದ್ ಬೇಡ. ಕಾಮನ್ ಫ್ಯಾಕ್ಟರ್ಸ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವು ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ಬಿಡ್ಬೇಕು. ಕಾಮನ್ ಫ್ಯಾಕ್ಟರ್ಸ್ ಎಲ್ಲಿಗೆ ಬರಲ್ಲ ಅಲ್ಲಿಗೆ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಸ್ಟಾಪ್ ಮಾಡ್ಬಿಡ್ಬೇಕು. ಕೇಸ್ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ, ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಸೊ ಕಾಮನ್ ಫ್ಯಾಕ್ಟರ್ಸ್ ಗಳು ನೆಕ್ಸ್ಟ್ ಬರಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇವಾಗ ನಾವು ಇಂಟು ಮಾಡ್ಬೇಕೆಲ್ಲಾನು. 3 into 5 into 4 into 5. ಸೊ ಈ ಎಲ್ಲಾ ನಂಬರ್ಸ್ ಗಳನ್ನ ತಗೊಂಡ್ ನಾವು ಏನಂದ್ರು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗತ್ತೆ ನೋಡ್ರಿ. 3 5 15, 15 4 60. ಸೊ 60 into 5 ಎಷ್ಟಾಗತ್ತ? ಸೊ 5 6 30, 300 ಆಗತ್ತ. ಸೊ ಇದು 300 ಏನಪ್ಪಾ ಅಂತಂದ್ರೆ ಹೇಳಿದ್ರೆ ಇದನ್ನ ನಾವು LCM ಅಂತ ಕರಿತೀವಿ. ಎಲ್ರಿಗೂ ಅರ್ಥ ಆಯ್ತಾ? ಎಸ್, ಅರ್ಥ ಆಯ್ತಾ ಎಲ್ರಿಗೂ? ಎಸ್. ಇನ್ನೊಂದ್ಸರಿ ನೋಡ್ರಿ, ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ ಹೇಳಿದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಸೊ ಬಟ್ ಅದ್ರ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಸೊ ನೆಕ್ಸ್ಟ್ HCF LCM ಬಗ್ಗೆ ನಿಮ್ಗೆ ಯಾವ್ದೇ ತರದ ಪ್ರಾಬ್ಲಮ್ಸ್ ಗಳು ಬರಂಗಿಲ್ಲ. ಸೊ ನಾವು ಯಾವ ತರ ಡಿವೈಡ್ ಮಾಡ್ಕೊಂತ ಹೋಗ್ಬೇಕಂತಂತ ಹೇಳಿದ್ರೆ ಇಲ್ಲಿ ಪ್ರೈಮ್ ನಂಬರ್ಸ್ ಗಳು ಇದಾವ್ ನೋಡ್ರಿ. ಸೊ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕಂದ್ರೆ ಕೊಟ್ಟಿರೋ ನಂಬರ್ಸ್ ಗಳನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಕೊಟ್ಟಿರೋ ನಂಬರ್ಸ್ ಗಳನ್ನ ನಾವು ಈ ತರ ಬರ್ಕೊಬೇಕು. ಸೊ ಈ ತರ ಬರ್ಕೊಂಡ್ರಿ 60 ಮತ್ತು 75 ಅಂತ ಬರ್ಕೊಂಡ್ರಿ. ಫಸ್ಟ್ 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ, ಆಗಂಗಿಲ್ಲ. ಸೊ ಅದಾದ ನಂತರ 3ರಿಂದ ಡಿವೈಡ್ ಆಗತ್ತೆ ನೋಡ್ರಿ. ಎಸ್, ಟ್ರೈ ಮಾಡ್ರಿ. ಸೊ 3 20 60, 3 2 6. ಸೊ 1 ಉಳಿಯುತ್ತ. ಸೊ 15 ಆಗತ್ತ. 3 5 15. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ, ಆಗಂಗಿಲ್ಲ. 3ರಿಂದ ಆಗತ್ತೆ ನೋಡ್ರಿ. ಸೊ 3ರಿಂದ ಆಗಂಗಿಲ್ಲ. ನೆಕ್ಸ್ಟ್ 5ರಿಂದ ಆಗತ್ತೆ ನೋಡ್ರಿ. ಎಸ್, 5ರಿಂದ ಆಗತ್ತ. 5 4 20, 5 5 20. ಅದಾದ ನಂತರ ನೆಕ್ಸ್ಟ್ ನಾವು ಡಿವೈಡ್ ಮಾಡ್ಬೇಕು. ನೆಕ್ಸ್ಟ್ ಡಿವೈಡ್ ಮಾಡ್ಬೇಕಂತ ಹೇಳಿದ್ರೆ ಇದು ಫ್ಯಾಕ್ಟರ್ಸ್ ಬರಂಗಿಲ್ಲ ಡಿವೈಡ್ ಮಾಡಕ್ಕೆ. ಸೊ 2 ಡಿವೈಡ್ ಆಗ್ಬೇಕು, ಒಂದೇ ಅಲ್ಲ. ಸೊ 2ರಿಂದ ಆಗತ್ತಾ? ಆಗಂಗಿಲ್ಲ. 3ರಿಂದ ಆಗತ್ತಾ? ಆಗಂಗಿಲ್ಲ. 5ರಿಂದ ಕಡಿಮೆ ಬಿತ್ತಿಲ್ಲಿ ಏನಾಗತ್ತ? ಸಂಖ್ಯೆ ಕಡಿಮೆ ಆಗತ್ತ. ಸೊ ಇವೆರಡೇ ಏನಂತಂದ್ ಹೇಳಿದ್ರೆ 3 ಮತ್ತು 5 ಏನಂತಂದ್ ಹೇಳಿದ್ರೆ ಈ ಎರಡನ್ನ ಡಿವೈಡ್ ಮಾಡೋ ಫ್ಯಾಕ್ಟರ್ಸ್ ಗಳು ಅಂತಂದ್ ಹೇಳ್ತೀವಿ. ಈ ಎರಡನ್ನು ನಾವ್ ಎಲ್ಲಾದ್ರೂ ತಗೊಂಡು ಅಂದ್ರೆ ಎರಡನ್ನ ಡಿವೈಡ್ ಮಾಡೋ ಕಾಮನ್ ಫ್ಯಾಕ್ಟರ್ಸ್ ಗಳನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ 3 into 5 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್? 15 ಬರುತ್ತಲ್ಲ. ಇದನ್ನ ನಾವೇನಂತ ಕರಿತೀವಿ? HCF ಅಂತ ಕರಿತೀವಿ. ಅದಾದ ನಂತರ ಇಲ್ಲೇ ಹೇಳ್ತೀನಿ ನೋಡ್ರಿ, ಈ ತರ ಡಿವೈಡ್ ಮಾಡಿದಾಗ 3 into 5 ಇವು ಕಾಮನ್ ಫ್ಯಾಕ್ಟರ್ಸ್ ಗಳು. ಆಮೇಲೆ ಅನ್ಕಾಮನ್ ಫ್ಯಾಕ್ಟರ್ಸ್ ಗಳು ಇರ್ತಾವಲ್ಲ, ಇದು 4 ಮತ್ತು 5. ಸೊ ಇದನ್ನು ಬರ್ಕೊಡ್ರಿ. 4 into 5 ಇವುಗಳನ್ನ ಇಂಟು ಮಾಡಿದಾಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟಾಗತ್ತಾ? 300 ಬರುತ್ತೆ. 3 5 15, 15 4 60, 65 300 ಆಗತ್ತ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ LCM ಅಂತ ಕರಿತೀವಿ. ಸೊ ಎಲ್ರಿಗೂ ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ. ಎಸ್, ಇದ್ರದ್ದು HCF ಎಷ್ಟಾಗತ್ತೆ ಅಂದ್ರೆ 15 ಆಗತ್ತ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ, 12, 36 ಮತ್ತು 48ರದ್ದು HCF ಏನು ಅಂತ ಕ್ವಶನ್ ಕೇಳಿದಾರೆ. ಇವಾಗ ಬರ್ಕೊಡ್ರಿ. 12, 36, ನೆಕ್ಸ್ಟ್ 48. ಸೊ ಇವಾಗ ಪ್ರೈಮ್ ನಂಬರ್ಸ್ ಯಾವ್ದಾವ? 2 3 5 7 11 13 17 19 ಇದೆ ಎಕ್ಸೆಟ್ರಾ. ಇಷ್ಟಿರ್ಲಿ. ನೆಕ್ಸ್ಟ್ ನೋಡ್ರಿ, ಫಸ್ಟ್ ಏನಿದೆ ಅಂತಂದ್ ಹೇಳಿದ್ರೆ 2ರಿಂದ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಫ್ಯಾಕ್ಟರ್ಸ್ ಗಳನ್ನ ಕಂಡುಹಿಡಿಬೇಕು. ಇವಾಗ ಕಾಮನ್ ಫ್ಯಾಕ್ಟರ್ಸ್ ಅಂತಂದ್ ಹೇಳಿದ್ರೆ ಈ ಫಾರ್ ಎಕ್ಸಾಂಪಲ್ ಹೆಂಗ್ರಿ ಸರ್ ಅಂತಂದ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ನನ್ ಕೂಡ. ಇವಾಗ ಒಬ್ನೇನಿದೆ ಅಂತಂದ್ ಹೇಳಿದ್ರೆ A ಇದಾನ, ಇನ್ನೊಬ್ನೇನಿದೆ ಅಂತಂದ್ ಹೇಳಿದ್ರೆ B ಇದಾನ, ಅದಾದ ನಂತರ ಇನ್ನೊಬ್ನೇನಿದೆ ಅಂತಂದ್ ಹೇಳಿದ್ರೆ C ಇದಾನ. ಸೊ ಇವನ ಹತ್ರ ಎಷ್ಟಿದೆ ಅಂತಂದ್ ಹೇಳಿದ್ರೆ ಇವನ ಹತ್ರ ಒಂದು ವಾಚ್ ಇದೆ, ಇವನ ಹತ್ರನು ಒಂದು ವಾಚ್ ಇದೆ, ಇವನ ಹತ್ರನು ಒಂದು ವಾಚ್ ಇದೆ. ಅದಾದ ನಂತರ ಇವನ ಹತ್ರ ಒಂದ್ ಏನಿದೆ ಅಂತಂದ್ ಹೇಳಿದ್ರೆ ಬೈಕ್ ಇದೆ, ಇವನ ಹತ್ರ ಬೈಕ್ ಇಲ್ಲ, ಇವನ ಹತ್ರ ಬೈಕ್ ಇದೆ. ಸೊ ಇವಾಗ ಇದ್ರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವ್ದು? 3 ಜನರಲ್ ಕಾಮನ್ ಫ್ಯಾಕ್ಟರ್ ಯಾವ್ದು? ಕಾಮನ್ ಫ್ಯಾಕ್ಟರ್ ಯಾವ್ದು ಅಂತಂದ್ ಹೇಳಿದ್ರೆ ವಾಚ್ ಅಂತಂದ್ ಹೇಳ್ತೀವಿ. 3 ಜನರ ಹತ್ರ ಐತೆ. ಸೇಮ್ ಅದೇ ತರ ಒಂದ್ ನಂಬರ್ 3 ನಂಬರ್ ಗಳನ್ನ ಡಿವೈಡ್ ಮಾಡ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಎಸ್, ಅರ್ಥ ಆಯ್ತಾ ಎಲ್ರಿಗೂ? ಸೊ ಈ ತರ ನೀವು ಅರ್ಥ ಮಾಡ್ಕೊಬೇಕು. ಎಸ್, ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ರಿ. 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ, ಟ್ರೈ ಮಾಡ್ರಿ, ಬೇಗ ಮಾಡ್ರಿ. ಎಸ್, 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ. 2 6 12. ಸೊ 2 1 2, 1 ಉಳಿತು. 2 8 16. ಅದಾದ ನಂತರ 2 2 4, 2 4 8 ಡಿವೈಡ್ ಆಯ್ತು. ಎಸ್, ಮತ್ತೆ ಮೇಲ್ಗಡೆಯಿಂದಾನೆ ಬರ್ರಿ, ಮತ್ತೆ ಮೇಲ್ಗಡೆಯಿಂದಾನೆ ಬರ್ಬೇಕು, ಟಾಪ್ ಇಂದಾನೆ ಬರ್ಬೇಕು. ಮತ್ತೆ 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ. ಎಸ್, ಆಗತ್ತ. ಸೊ 2 3 6, 2 9 18, 2 1 2 2. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ 2ರಿಂದ ಆಗತ್ತೆ ನೋಡ್ರಿ, ಆಗಂಗಿಲ್ಲ. ಇಲ್ಲಿ 3 ಐತೆ, 9 ಐತೆ, ಆಗಂಗಿಲ್ಲ. ನೆಕ್ಸ್ಟ್ 3ರಿಂದ ಡಿವೈಡ್ ಆಗತ್ತೆ ನೋಡ್ರಿ. ಎಸ್, 3ರಿಂದ ಆಗತ್ತೆ ನೋಡ್ರಿ. 3 1 3, 3 3 9, 3 4 12. ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಆಗತ್ತೆ, ಇಲ್ಲಿ ಸಣ್ಣದೈತೆ, ಆಗಂಗಿಲ್ಲ. ಇದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಗಳೇವು? 3ಗಳನ್ನ ಡಿವೈಡ್ ಮಾಡೋದು 2 2 3. ಸೊ ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 2 into 2 into 3. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ? 2 2 4, 4 3 12. ಈ 12 ಏನಪ್ಪಾ ಅಂತಂದ್ ಹೇಳಿದ್ರೆ HCF ಅಂತಂದ್ ಹೇಳ್ತೀವಿ. ಈ 3 ಸಂಖ್ಯೆದ HCF ಏನಂತಂದ್ ಹೇಳಿದ್ರೆ 12 ಅಂತಂದ್ ಹೇಳ್ತೀವಿ. ಆಮೇಲೆ LCM, ಇದ್ರದ್ದು LCM ಕೇಳಿದ್ರು ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಎಲ್ಲವನ್ನ ಇಂಟು ಮಾಡೋದು.
2 ಇಂಟು 2 ಇಂಟು 3 ಇವು ಕಾಮನ್ ಫ್ಯಾಕ್ಟರ್ಸ್ ಗಳು. ಅನ್ಕಾಮನ್ ಫ್ಯಾಕ್ಟರ್ಸ್ ಯಾವ ನೋಡ್ರಿ 1 ಇಂಟು 3 ಇಂಟು 4. ಸೊ ಇವುಗಳನ್ನೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, 2 2 4, 4 3 12, 12 1 12, 12 3 36, 36 ಇಂಟು 4 ಈ ತರ ಬರ್ಕೊಡ್ರಿ. 36 ಇಂಟು 4 ಎಷ್ಟಾಗುತ್ತೆ, 4 6 24, 4 3 12, 12 ಪ್ಲಸ್ 2 14, 144. ಈ 144 ಏನಂತ ಹೇಳಿದ್ರೆ LCM ಅಂತ ಹೇಳ್ತೀವಿ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಎಸ್, ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ಕ್ವಶನ್ ನಿಮ್ಗೆ. ಸೊ ಎಲ್ರು ಏನ್ ಮಾಡ್ಬೇಕಂತಂದ ಹೇಳಿದ್ರೆ ವಿಡಿಯೋವನ್ನ ಪಾಸ್ ಮಾಡ್ಬೇಕು. ವಿಡಿಯೋವನ್ನ ಪಾಸ್ ಮಾಡ್ರಿ. 25, 30, 35 ಮತ್ತು 40. ಸೊ ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ನೀವು ಕಾಮನ್ ಫ್ಯಾಕ್ಟರ್ಸ್ ಗಳನ್ನ ತೆಗೆದ್ಬಿಟ್ಟು HCF ಮತ್ತು LCM ಕಂಡುಹಿಡಿಬೇಕು. ಎಸ್, ಕಂಡಿಡ್ರಿ, ಪಾಸ್ ಮಾಡ್ರಿ, ಕಂಡಿಡಿರಿ. ಎಸ್, ನಂಬಿದೀನಿ ನೀವೆಲ್ಲ ಏನಂತಂದ ಹೇಳಿದ್ರೆ ಸೋಲ್ಜರ್ಸ್, ಸೊ ಪ್ರಾಮಾಣಿಕತೆಯಿಂದ ಇರ್ತೀರಾ ಅಂತ. ಎಸ್, ಪಾಸ್ ಮಾಡಿ ನೋಡಿದ ನಂತರ ನಿಮ್ಗೆ ಆನ್ಸರ್ ಬರ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ ಆಮೇಲೆ ನೀವು ಸಾಲ್ವ್ ಮಾಡಿದ ನಂತರ ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡಕ್ ನೋಡ್ರಿ. ಸೊ ಮೊದಲು ಪ್ರೈಮ್ ನಂಬರ್ಸ್ ಬರ್ಕೊಡ್ರಿ. 2, 3, 5, 7, 11, 13, 17, 19 ಇಷ್ಟೇ ಸಾಕು. ಸೊ ಫಸ್ಟ್ 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ, 30 ಆಗತ್ತ, 40 ಆಗತ್ತೆ. ಬಟ್ ಆದ್ರೆ ಇವೆರಡು ಆಗಂಗಿಲ್ಲ. ನೆಕ್ಸ್ಟ್ 3ರಿಂದ ನೋಡ್ರಿ, 3 10 ಆಗತ್ತ, ಉಳಿದದ್ದು ಯಾವ ಆಗಂಗಿಲ್ಲ. ನೆಕ್ಸ್ಟ್ 5ರಿಂದ ಆಗತ್ತ, ಎಸ್ 5ರಿಂದ ಆಗತ್ತ. 5 5 25, 5 6 30, 5 7 35, 5 8 40. ನೆಕ್ಸ್ಟ್ ಯಾವ್ದ್ರಿಂದ ಡಿವೈಡ್ ಆಗತ್ತೆ ನೋಡ್ರಿ, 2ರಿಂದ ಆಗತ್ತಾ ಇಲ್ಲ, 3ರಿಂದ ಆಗತ್ತಾ ಇಲ್ಲ, 5ರಿಂದ ಆಗತ್ತಾ ಇಲ್ಲ. ನೆಕ್ಸ್ಟ್ 7ರಿಂದ ಇಲ್ಲಿ ಕಡಿಮೆ ಬಿತ್ತು. ಸೊ ಇಲ್ಲಿ 4 ಡಿವೈಡ್ ಮಾಡೋ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಬರುತ್ತಾ, ಅದ್ಯಾವ್ದಪ್ಪ ಅಂತಂದ ಹೇಳಿದ್ರೆ 5 ಅಂತಂದ ಹೇಳ್ತೀವಿ. ಸೊ ಇದ್ರಲ್ಲಿ HCF ಏನಾಗತ್ತ 5 ಅಂತಂದ ಹೇಳ್ತೀವಿ. ಎಸ್, ಅದಾದ ನಂತರ LCM ಅಂತಂದ ಹೇಳಿದ್ರೆ LCM ಅಂತಂದ ಹೇಳಿದ್ರೆ 5 ಇಂಟು ಇವುಗಳನ್ನು ಇಂಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 ಇಂಟು 5 ಇಂಟು 6 ಇಂಟು 7 ಇಂಟು 8. ಇವಾಗ ಎಷ್ಟು ಆನ್ಸರ್ ಬರುತ್ತಲ್ಲ ಅದು LCM ಆಗಿರುತ್ತೆ. ಎಷ್ಟು ಬರುತ್ತೆ ನೋಡ್ರಿ, 5 5 25. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. 5 5 25, 25 ಇಂಟು 6 ಎಷ್ಟಾಗತ್ತ, 6 5 30, 6 2 12 ಪ್ಲಸ್ 3 15, 150 ಆಯ್ತು. ಸೊ ಇದು ಮಲ್ಟಿಪ್ಲಿಕೇಶನ್ ಆಯ್ತು. ನೆಕ್ಸ್ಟ್ 7ರಿಂದ ಮಾಡ್ರಿ. ಸೊ 7 ಇಂಟು 0 0, 7 5 35 ಮಲ್ಟಿಪ್ಲಿಕೇಶನ್ ಮಾಡಿದಾಗ 7 1 7, 1050 ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ 7ರಿಂದ ಆಯ್ತು. 8ರಿಂದ ಇಂಟು ಮಾಡ್ರಿ, ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸೊ 8 ಇಂಟು 0 0 ಅಂತ ಹೇಳ್ತೀವಿ. 8 ಇಂಟು 5 40 ಅಂತ ಹೇಳ್ತೀವಿ. 8 5 40. ಸೊ 8 ಇಂಟು 0 0. ಸೊ ಪ್ಲಸ್ 4 ಆಗತ್ತೆ ಇಲ್ಲಿ. ಆಮೇಲೆ 8 ಇಂಟು 8. ಸೊ 8 4 0 0 ಏನಪ್ಪಾ ಅಂತಂದ್ರೆ ಇದು ಅದ್ರದ್ದು LCM ಆಗುತ್ತಾ. ಅರ್ಥ ಆಯ್ತಾ? ಅದು ಎಷ್ಟು ದೊಡ್ಡ ಸಂಖ್ಯೆ ಬರುತ್ತಂತ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಸೊ ಇದು ಪ್ರೊಸೀಜರ್. ಇಷ್ಟೇ ಏನಂತಂದ ಹೇಳಿದ್ರೆ ಅದ್ರದ್ದು ಮಲ್ಟಿಪ್ಲಿಕೇಶನ್ ಅಂತ LCM ಅಂತಂದ್ ಹೇಳ್ತೀವಿ. ಸೊ HCF ಮತ್ತು LCM ಕಂಡುಹಿಡಿಯೋದು ಗೊತ್ತಾಯ್ತಾ? ಸೊ ಆನ್ಸರ್ ನಿಮ್ದೆಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಸೊ ಇದನ್ನು ಕೂಡ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಹೇಳಿದ್ರೆ ನೀವು ಪಾಸ್ ಮಾಡ್ಬೇಕು ವಿಡಿಯೋವನ್ನ. ಸೊ ಇದು 4 ಅಕ್ಷರದಿದೆ, ಬಟ್ ಆದ್ರೆ ಇನ್ನೊಂದ್ಸಾರಿ ನಾನು ಹೇಳ್ತೀನಿ ನೋಡ್ರಿ. ಸೊ ನೀವು ಯಾರಾದ್ರೂ ನಿಮ್ಗೆ ಅರ್ಥ ಆಗಿರ್ಲಿಲ್ಲ ಅಂತಂದ ಹೇಳಿದ್ರೆ ನಿಮ್ಗೆ ಅರ್ಥ ಮಾಡಿಸ್ಕೊಳಕ್ಕೆ. ಅದಾದ ನಂತರ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದ್ರೆ ವಿಡಿಯೋವನ್ನ ಪಾಸ್ ಮಾಡ್ರಿ, ನೀವು ಸಾಲ್ವ್ ಮಾಡ್ರಿ, ಆಮೇಲೆ ಆನ್ಸರ್ ಅನ್ನ ನೋಡ್ರಿ. ಸೊ ಎಸ್, ಮೊದಲು ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಡ್ರಿ. 2 3 5 7 11 13 ಇಷ್ಟು ಸಾಕು. ಸೊ 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ. ಎಸ್, ಎಲ್ಲಾ ಸಮ ಸಂಖ್ಯೆ ಇರೋದ್ರಿಂದ ಡಿವೈಡ್ ಆಗತ್ತೆ. ಎಲ್ಲಾ ಸಮ ಸಂಖ್ಯೆ ಇದಾವ, ಬೆಸ ಸಂಖ್ಯೆ ಯಾವ್ದು ಇಲ್ಲ, ಅದಕ್ಕೋಸ್ಕರ ಡಿವೈಡ್ ಆಗುತ್ತೆ. ಸೊ 2 1 2, 1 ಉಳಿತು. 2 8 16 16 ಆಗತ್ತೆ. ಆಮೇಲೆ 2 6 12. ಸೊ ಅದಾದ ನಂತರ 2 12 24, 2 1 2, 2 2 4. ಸೊ 2 2 4, 2 4 8. ಮತ್ತೆ ಎಲ್ಲಾ ಸಮ ಸಂಖ್ಯೆ ಆಗಿರೋದ್ರಿಂದ ಮತ್ತೆ ಮೇಲ್ಗಡೆಯಿಂದ ಬರ್ಬೇಕು. 2ರಿಂದ ಡಿವೈಡ್ ಆಗುತ್ತೆ, ಎಸ್ ಡಿವೈಡ್ ಆಗುತ್ತೆ, ಯಾಕಂದ್ರೆ ಎಲ್ಲಾ ಸಮ ಸಂಖ್ಯೆ ಅದಾವ. ಸೊ 2 9 18, 2 3 6. ಸೊ 2 6 12, 2 1 2 2. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ ಮೇಲ್ಗಡೆಯಿಂದ ಬರ್ಬೇಕು. 2ರಿಂದ ಡಿವೈಡ್ ಆಗುತ್ತಾ, ಇಲ್ಲಿ 9 ಡಿವೈಡ್ ಆಗಂಗಿಲ್ಲ, ಯಾಕಂತಂದ ಹೇಳಿದ್ರೆ ಇದು ಬೆಸ ಸಂಖ್ಯೆ. 3 ಡಿವೈಡ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ 3ರಿಂದ ಆಗುತ್ತೆ ನೋಡ್ರಿ. ಎಸ್, 3ರಿಂದ ಆಗುತ್ತಾ. 3 3 9, 3 1 3, 3 2 6, 3 4 12. ಸೊ ಇವಾಗ ಕಾಮನ್ ಫ್ಯಾಕ್ಟರ್ ನೆಕ್ಸ್ಟ್ ಡಿವೈಡ್ ಆಗತ್ತೆ ನೋಡ್ರಿ. 2ರಿಂದ 2ಗಿಂತ ಚಿಕ್ಕದಿದೆ ಇಲ್ಲಿ ಸಂಖ್ಯೆ. ಸೊ ಅದಕ್ಕೋಸ್ಕರ ಡಿವೈಡ್ ಆಗಂಗಿಲ್ಲ. ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಗಳೇವು HCF ಗೆ? ಕಾಮನ್ ಫ್ಯಾಕ್ಟರ್ಸ್ 2 ಇಂಟು 2 ಇಂಟು 3 ಅಂತಂದ ಹೇಳ್ತೀವಿ. ಈ 3 ಏನಂತಂದ ಹೇಳಿದ್ರೆ ಕಾಮನ್ ಫ್ಯಾಕ್ಟರ್ಸ್ ಗಳು. ಇವುಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ? 2 2 4, 4 3 12. 12 ಏನಪ್ಪಾ ಅಂತಂದ ಹೇಳಿದ್ರೆ ನಾವು HCF ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ LCM ಅಂತ ಬಂದಾಗ ಸೊ ಎಲ್ಲಾನು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 2 ಇಂಟು 2 ಇಂಟು 3, ಇವು 3 ಆದವು. ಅದಾದಂದ್ರೆ ಇವುಗಳನ್ನ ಬರ್ಕೊಡ್ರಿ, ಮಲ್ಟಿಪ್ಲಿಕೇಶನ್ ಮಾಡ್ರಿ. ಇಂಟು 3 ಇಂಟು 1 ಇಂಟು 2 ಇಂಟು 4. ಟೋಟಲ್ ಆಗಿ ಎಷ್ಟು ಬರುತ್ತೆ ನೋಡ್ರಿ. ಸೊ 2 2 4, 4 3 12, 12 3 36, 36 ಇಂಟು 1 36,
36 ಇಂಟು 2 72, 72 ಇಂಟು 4, ಸೊ 4 8 4 7 28, 288 ಆಗತ್ತೆ. 288 ಏನಪ್ಪಾ ಅಂತಂತ ಹೇಳಿದ್ರೆ ಎಲ್ ಸಿ ಎಂ ಅಂತ ಹೇಳ್ತೀವಿ, 12 ಎಚ್ ಸಿ ಎಫ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ನೋಡ್ರಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಎಚ್ ಸಿ ಎಫ್ ಕಂಡಿಡಿ ಅಂತ ಹೇಳಿದಾರೆ. ಸೊ ಇದು ಫುಲ್ ಫಾರ್ಮ್ ಎಚ್ ಸಿ ಎಫ್ ಕಂಡಿಡಿ ಅಂತ ಹೇಳಿದ್ರೆ ಇವ್ರ ಬಗ್ಗೆ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಸೊ ಅದಾದ ನಂತರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡಿಡಿ ಅಂತ ಹೇಳಿದ್ರೆ ಅದನ್ನ ಎಚ್ ಸಿ ಎಫ್ ಅಂತ ಹೇಳ್ತೀವಿ. 100, 200 ಆಮೇಲೆ 300. ಸೊ ಇವಾಗ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನೀವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ಬೇಕು. ಎಸ್ ಮಾಡ್ರಿ ನೋಡೋಣ. ಸೊ ಪ್ರೈಮ್ ಫ್ಯಾಕ್ಟರ್ಸ್ 2, 3, 5, 7, 9 ಬರಂಗಿಲ್ಲ. ಸೊ 11, 13 ಅಂತ ಇರುತ್ತೆ. ಪ್ರೈಮ್ ಫ್ಯಾಕ್ಟರ್ಸ್ ಗಳಿಂದ ಡಿವೈಡ್ ಮಾಡ್ತಾ ಹೋಗ್ರಿ. 2 ರಿಂದ ಡಿವೈಡ್ ಆಗತ್ತಾ? ಎಸ್ 2 ರಿಂದ ಡಿವೈಡ್ ಆಗುತ್ತೆ. 2 5 10 0 ಅದೇ ತರ ಉಳಿಯುತ್ತ. ಸೊ 2 1 2 ಅಂದ್ರೆ 2 100 200 ಆಗತ್ತ. ಸೊ 2 150 300 ಆಗತ್ತ. ಸೊ ಮತ್ತೆ ಡಿವೈಡ್ ಆಗತ್ತ ನೋಡ್ರಿ 2 ರಿಂದ ಆಗತ್ತ. ಸೊ 2 2 4 1 ಉಳಿಯುತ್ತ. 2 5 10. ಸೊ ಅದಾದ ನಂತರ ಇಲ್ಲಿ ನೋಡ್ರಿ 2 5 10 0 ಈ ಕಡೆ ಹಂಗೆ ಉಳಿಯುತ್ತ. 2 50 100 ಆಗತ್ತ. ಸೊ ಅದಾದ ನಂತರ ನೋಡ್ರಿ 2 7 14 1 ಉಳಿಯುತ್ತ 10 ಆಗತ್ತ. ಅಂದ್ರೆ 2 5 10. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2 ರಿಂದ ಡಿವೈಡ್ ಆಗತ್ತಾ? ನೋ. 3 ರಿಂದ ಆಗಂಗಿಲ್ಲ. ನೋ. ಸೊ ಅದಾದ ನಂತರ 5 ರಿಂದ ಆಗತ್ತೆ ನೋಡ್ರಿ. ಸೊ 5 5 25, 5 10 50, 5 1 5 5. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2 ರಿಂದ ಆಗತ್ತಾ? ನೋ. 3 ರಿಂದ ಆಗತ್ತಾ? ನೋ. ಮತ್ತೆ 5 ರಿಂದ ಆಗತ್ತ. 5 1 5 2 10, 5 3 15. ಆಮೇಲೆ ನೆಕ್ಸ್ಟ್ ನೋಡ್ರಿ 2 ರಿಂದ ಡಿವೈಡ್ ಆಗತ್ತಾ? ಓಕೆ ಸಣ್ಣದಿದೆ ಒಂದ್ ಅಕ್ಷರ, ಆಗಂಗಿಲ್ಲ. ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಗಳೇವು? 2 2 5 5. ಇವೆಲ್ಲ ಏನಂತಂದ ಹೇಳಿದ್ರೆ ಈ ಮೂರದ್ದು ಕಾಮನ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಎಚ್ ಸಿ ಎಫ್ ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಕಾಮನ್ ಫ್ಯಾಕ್ಟರ್ಸ್ ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಮಾಡ್ರಿ 2 ಇಂಟು 2 5 ಇಂಟು 5. ಸೊ ಇನ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ? 2 2 4 4 5 20 20 ಇಂಟು 5 ಎಷ್ಟಾಗುತ್ತೆ? 20 ಇಂಟು 5. ಸೊ 100 ಆಗತ್ತೆ. 100 ಏನಪ್ಪಾ ಅಂತಂದ ಹೇಳಿದ್ರೆ ಇದ್ರದ್ದು ಎಚ್ ಸಿ ಎಫ್ ಅಂತಂದ ಹೇಳ್ತೀವಿ. ಎಲ್ ಸಿ ಎಂ ಅಂತ ಬಂದಾಗ ಎಲ್ಲಾ ನಂಬರ್ಸ್ ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 ಇಂಟು 2 ಇಂಟು 5 ಇಂಟು 5 ಇಂಟು 1 ಇಂಟು 2 ಇಂಟು 3. ಸೊ ಇವನ್ನೆಲ್ಲಾ ಮಾಡಿದಾಗ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ ಅದು ಎಲ್ ಸಿ ಎಂ ಅಂತ ಹೇಳ್ತೀವಿ. ಎಷ್ಟು ಬರುತ್ತಾ ನೋಡ್ರಿ. ಸೊ ಇದೆಲ್ಲ 100 ಆಯ್ತು. 100 ಇಂಟು 2 200. ಸೊ 200 ಇಂಟು 3 600. 600 ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ ಸಿ ಎಂ ಅಂತ ಹೇಳ್ತೀವಿ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ಎಸ್. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಒನ್ ಇದೆ ನೋಡ್ರಿ. ನೆಕ್ಸ್ಟ್ ಏನಿದೆ ಅಂತಂದ ಹೇಳಿದ್ರೆ 198 ಮತ್ತು 360. 198 ಮತ್ತು 360 ಇದು ಇದ್ರದ್ದು ಎಚ್ ಸಿ ಎಫ್ ಏನು ಅಂತ ಕ್ವಶನ್ ಕೇಳಿದಾರ. ಎಸ್ ಬರಿತಾ ಹೋಗ್ರಿ. ಮೊದಲು ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ಬರ್ಕೊಡ್ರಿ, ಯಾಕಂದ್ರೆ ಈಸಿ ಆಗುತ್ತೆ. 2 5 7 11. ಸೊ ಇವುಗಳಿಂದ ಏನ್ ಮಾಡ್ಬೇಕಂದ್ರೆ ಡಿವೈಡ್ ಮಾಡ್ತಾ ಹೋಗ್ಬೇಕು. ಪಾಸ್ ಮಾಡ್ರಿ. ಸೊ ಡಿವೈಡ್ ಮಾಡ್ರಿ, ಕ್ಯಾಲ್ಕುಲೇಷನ್ ಮಾಡ್ರಿ, ಆನ್ಸರ್ ತೆಗಿರಿ. ಅದಾದ ನಂತರ ವಿಡಿಯೋವನ್ನ ನೋಡ್ತಾ ಹೋಗ್ರಿ. ಸೊ 2 ರಿಂದ ಆಗತ್ತಾ? ಸಮ ಸಂಖ್ಯೆ ಇರೋದ್ರಿಂದ 2 ರಿಂದ ಆಗತ್ತಾ. 2 9 18 1 ಉಳಿಯುತ್ತೆ. ಮತ್ತೆ 18 ಆಗತ್ತೆ. 2 9 18. ಆಮೇಲೆ 2 1 2 1 ಉಳಿಯುತ್ತಾ. ಸೊ 2 8 16 ಆಮೇಲೆ 0 ಉಳಿಯುತ್ತ. ಸೊ ಅದಾದ ನಂತರ ನೆಕ್ಸ್ಟ್ 3 ರಿಂದ ಆಗತ್ತಾ? 2 ರಿಂದ ಆಗಂಗಿಲ್ಲ, ಯಾಕಂದ್ರೆ ಸಮ ಸಂಖ್ಯೆ ಅಲ್ಲ. ನೆಕ್ಸ್ಟ್ 3 ರಿಂದ ಆಗತ್ತಾ? ಎಸ್ 3 ರಿಂದ ಆಗತ್ತೆ. 3 3 9 3 3 9. ಇಲ್ಲಿ 3 6 18 0 ಹಂಗೆ ಉಳಿಯುತ್ತೆ. 3 60 180 ಅಂತ ಹೇಳ್ತೀವಿ. ಮತ್ತೆ 2 ರಿಂದ ಆಗತ್ತಾ? ಇಲ್ಲ, ಬೆಸ ಸಂಖ್ಯೆ ಐತೆ. 3 ರಿಂದ ಆಗತ್ ನೋಡ್ರಿ. ಎಸ್ 3 ರಿಂದ ಆಗತ್ತಾ? 3 1 3 3 1 3 3 2 6 0 ಹಂಗೆ ಉಳಿಯುತ್ತೆ. 3 20. ಆಮೇಲೆ 2 ರಿಂದ ಆಗತ್ತಾ? ನೋ, ಬೆಸ ಸಂಖ್ಯೆ ಐತೆ. 3 ರಿಂದ ನೋ. ಆಮೇಲೆ 5 ರಿಂದ ನೋ. 7 ರಿಂದ ಆಗಂಗಿಲ್ಲ. 11 ರಿಂದ ಆಗಂಗಿಲ್ಲ. ಅದಾದ ನಂತರ 11 ಆದ ನಂತರ 13 13 ರಿಂದ ಓಕೆ ಸಣ್ಣದೈತೆ, ಆಗಂಗಿಲ್ಲ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವ? 2 ಇಂಟು 3 ಇಂಟು 3. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಎಚ್ ಸಿ ಎಫ್ ಅಂತ ಕರಿತೀವಿ. 2 ಇಂಟು 3 ಇಂಟು 3. ಸೊ ಇದೇನಂತಂದ ಹೇಳಿದ್ರೆ ಎಚ್ ಸಿ ಎಫ್ ಎಷ್ಟಾಗತ್ತೆ? 2 3 6 6 3 18. 18 ಏನಂದ್ರೆ ಇದರದ್ದು ಎಚ್ ಸಿ ಎಫ್ ಅಂತಂದ ಹೇಳ್ತೀವಿ. ಎಲ್ ಸಿ ಎಂ ಅಂದ್ರೆ ಎಷ್ಟಂತ ನೋಡ್ರಿ, ಬರೀ ನೋಡೋಣ ಯಾವ ಎಲ್ ಸಿ ಎಂ ಅಂತಂದ ಹೇಳಿದ್ರೆ 2 ಇಂಟು 3 ಇಂಟು 3 ಇಂಟು 11 ಇಂಟು 20 ಅಂತಂದ ಹೇಳ್ತೀವಿ. ಸೊ ಇದು ಎಲ್ ಸಿ ಎಂ ಅಂತ ಹೇಳ್ತೀವಿ. ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎಲ್ರಿಗೂ ಅರ್ಥ ಆದ್ರೆ ಲೈಕ್ ಮಾಡ್ರಿ, ಆಲ್ಮೋಸ್ಟ್ ಎಲ್ರಿಗೂ ಶೇರ್ ಮಾಡ್ರು. ಈಗ ನೆಕ್ಸ್ಟ್ ಹಾವೇರಿಗೇನೋ ಮೇ ಬಿ ರ್ಯಾಲಿ ನಡೀತಾ ಇದೆ. ಸೊ ಅಲ್ಲೂ ಎಲ್ಲ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿರಿ. ಸೊ ಎಲ್ರಿಗೂ ಸೊ ಯೂಸ್ ಮಾಡ್ಕೊಳ್ಳಿ. ಸೊ ಒಂದೇನಂತಂದ ಹೇಳಿದ್ರೆ ಒಂದು ಗ್ರೂಪ್ ಆಗಿರ್ಬೋದು, ಒಂದು ಇವಾಗ ನಾವು ಅಲ್ಲಿ ಹೋದ ನಂತರ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಒಂದು ಬೆಟಾಲಿಯನ್ ಎಲ್ಲಾದ್ರೂ ನಿಮ್ಗೆಲ್ಲಾದ್ರೂ ಸಪರೇಟ್ ಆಗಿ ಮಾಡಿದ್ರೆ, ಇಲ್ಲ ಒಂದು ಗ್ರೂಪ್ ಮಾಡಿದ್ರೆ, ಸೊ ಆ ಗ್ರೂಪ್ ತುಂಬಾ ಎಲ್ಲ ಕನ್ನಡಿಗರೇ ಇರ್ಬೇಕು, ಕನ್ನಡದಲ್ಲೇ ಮಾತಾಡ್ತಿರ್ಬೇಕು, ಕನ್ನಡದಲ್ಲೇ ಇರ್ಬೇಕು. ನಿಮ್ಗೂ ಚೆನ್ನಾಗಿರತ್ತ, ಒಂಥರ ಫ್ಯಾಮಿಲಿ ಇದ್ದಂಗಿರತ್ತ. ಎಸ್. ಸೊ ನಿಮ್ ಜೊತೆಗೆ ನಿಮ್ ಫ್ರೆಂಡ್ಸ್ ಗಳನ್ನ ಕೂಡ ಕರ್ಕೊಂಡು ಹೋಗಿ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ? ಎಚ್ ಸಿ ಎಫ್ ಆಫ್ 3 ಸಂಖ್ಯೆ 126 162 ಮತ್ತು 180 ಕೇಳ್ತಾನೆ.
ಸೊ ಈ ತರ ನಮ್ಗೆ ಕ್ವಶನ್ ಕೇಳ್ತಾರೆ ಜಾಸ್ತಿ ದೊಡ್ಡ ಅದು ಚಿಕ್ಕದ ಏನ್ ಮಾಡಿದ್ದು ಅದು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಇದು ದೊಡ್ಡದಾಗಿರೋದು. ಸೊ ಇವಾಗ ನಿಮ್ಗೆ ಏನಂತಂದ ಹೇಳಿದ್ರೆ ಇದು ಹೋಮ್ ವರ್ಕ್. ಸೊ ವಿಡಿಯೋವನ್ನ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ, HCF ಕಂಡಿಡಿರಿ. ಫಸ್ಟ್ ಏನಪ್ಪಾ ಅಂತಂದ್ರೆ HCF ಕಂಡಿಡ್ರಿ, ಆಮೇಲೆ ಇದ್ರ ಜೊತೆಗೆ LCM ಕಂಡಿಡಿರಿ. ಏನಾಗಂಗಿಲ್ಲ, ನೆಕ್ಸ್ಟ್ LCM ಅಂತಾನೆ ನಾನು ಸಪರೇಟ್ ಆಗಿ ಮಾಡ್ಕೊಂತಿದ್ದೀನಿ. ಸೊ ಅಲ್ಲಿ ನಾ ಮತ್ತೆ ಅದನ್ನ ಹೇಳ್ತೀನಿ. ಎಸ್, ಕ್ಯಾಲ್ಕುಲೇಷನ್ ಮಾಡ್ರಿ. ಮೊದಲು ಪ್ರೈಮ್ ಫ್ಯಾಕ್ಟರ್ಸ್ ಗಳನ್ನ ಬರ್ಕೋಬೇಕು. 2, 3, 5, 7, 11, 13, 19 ಎಕ್ಸೆಟ್ರಾ ಬರ್ತಾವ. ಫಸ್ಟ್ 2ರಿಂದ ಡಿವೈಡ್ ಮಾಡ್ತಾ ಹೋಗ್ರಿ. ಸೊ 2 6 12, 2 3 6. ಸೊ ನೆಕ್ಸ್ಟ್ ಒನ್ 2 8 16, 2 1 2, ಆಮೇಲೆ 2 9 18. ಸೊ ಅಂದ್ರೆ 2 9 120 ಅಂತ ಹೇಳ್ತೀವಿ. 2ರಿಂದ ಆಗತ್ತಾ? ಇಲ್ಲ, ನೋ ಆಗಂಗಿಲ್ಲ, ಯಾಕಂದ್ರೆ ಬೆಸ ಸಂಖ್ಯೆ ಐತೆ. 3ರಿಂದ ಆಗತ್ತ ನೋಡ್ರಿ. ಎಸ್, ಟ್ರೈ ಮಾಡೋಣ. ಆದ್ರೆ ಹೆಂಗೆ? ಎಸ್, 3 2 6, 3 1 3. ಇಲ್ಲಿ 3 2 6, ಆಮೇಲೆ 2 ಉಳಿತು, 21 ಆಯ್ತು. 3 7 21 ಆಯ್ತು. ಎಸ್, ಆಮೇಲೆ 3 3 9. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮತ್ತೆ 2ರಿಂದ ಆಗತ್ತಾ? ನೋ. ಸೊ ನೆಕ್ಸ್ಟ್ 3ರಿಂದ ಆಗತ್ತಾ? ಎಸ್, 3ರಿಂದ ಆಗತ್ತಾ. 3 7 21, 3 9 27, 3 10 30. ನೆಕ್ಸ್ಟ್ ನೋಡ್ರಿ, ಮತ್ತೆ 2ರಿಂದ ಡಿವೈಡ್ ಆಗತ್ತಾ? ನೋ. 3ರಿಂದ ಆಗತ್ತಾ? ನೋ. 5ರಿಂದ ಇಲ್ಲ. 7ರಿಂದ ನೋ. 11ರಿಂದ ಓಕೆ, 7 ಸಣ್ಣದಾಯ್ತು. ಇಷ್ಟೇ ಆಯ್ತು. ಕಾಮನ್ ಫ್ಯಾಕ್ಟರ್ಸ್ ಯಾವ? 2 × 3 × 3. ಸೊ HCF ಏನಪ್ಪಾ ಅಂತಂದ ಹೇಳಿದ್ರೆ 2 × 3 × 3. 2 3 6, 6 3 18. ಸೊ HCF ಎಷ್ಟಾಗತ್ತೆ ಅಂದ್ರೆ 18 ಆಗತ್ತೆ. ಸೊ LCM ಅಂತಂದ ಹೇಳಿದ್ರೆ ಸೊ ಇವುಗಳನ್ನು ಕೂಡ ಏನ್ ಮಾಡ್ಬೇಕಂದ್ರೆ ಇಂಟು ಮಾಡ್ಬೇಕು. ಈ ಎಲ್ಲಾ 6 ಸಂಖ್ಯೆಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನ್ ಆನ್ಸರ್ ಬರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ? LCM ಅಂತ ಕರಿತೀವಿ. ಎಸ್, ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಎಲ್ರಿಗೂ ಅರ್ಥ ಆದ್ರೆ ಕಮೆಂಟ್ ಹಾಕ್ರು, ಲೈಕ್ ಮಾಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ಅಂದ್ರೆ ನಿಮ್ಗೆ ಎಲ್ರಿಗೂ ಅರ್ಥ ಆಗ್ತಿದೆ ಅಂತಂದ ಹೇಳಿದ್ರೆ ಸೇಮ್ ಇದೇ ತರ ಸುಮ್ನೆ ಬೇಸಿಕ್ ಆಗಿ ನಮ್ ಲ್ಯಾಂಗ್ವೇಜ್ ಅಲ್ಲಿ ನಾನ್ ನಿಮ್ಗೆಲ್ಲಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಸೊ ನೀವು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ, ನಾನ್ ಮಾಡೋ ವಿಡಿಯೋನೇ ಇಷ್ಟ ಆಗ್ತಿಲ್ಲ ಅಂತಂದ ಹೇಳ್ಬಿಟ್ಟು ತಿಳ್ಕೊಂಡು ಸುಮ್ನೆ ಇರಬೇಕಾಗತ್ತ. ಸೊ ದಯವಿಟ್ಟು ಏನಂತಂದ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಿದ್ರೆ ಲೈಕ್ ಮಾಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ, ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ. ಸರ್ ಅರ್ಥ ಆಗ್ತಿದೆ, ಕಂಟಿನ್ಯೂ ಮಾಡ್ರಿ. ನೀವು ನಾನ್ ಹೆಂಗ್ ನಿಮ್ಗೆ ಹುಮ್ಮಸ್ ಕೊಡ್ತಿದ್ದೀನಲ್ಲ ಆ ತರ ನೀವು ನನ್ಗೆ ಕೊಡ್ಬೇಕು. ಸರ್ ನಾವು ಓದ್ತಾ ಇದೀವಿ ಸರ್, ನಾವು ನಿಮ್ ಕ್ಲಾಸ್ ಕೇಳ್ತಾ ಇದೀವಿ ಸರ್, ನಮ್ಗೆ ವಿಡಿಯೋಸ್ ಮಾಡಿ ಹಾಕಿ ಅಂತಂದ ಹೇಳಿ. ಸೊ ನೀವು ಕೇಳ್ತಾ ಇದ್ರೆ ಸೊ ನನಗದು ಹುಮ್ಮಸ್ ಬರುತ್ತೆ. ಓಕೆ, ಹುಡುಗರು ಕೇಳ್ತಾ ಇದಾರ, ನಾನು ಇನ್ನು ಜಾಸ್ತಿ ವಿಡಿಯೋಸ್ ಗಳನ್ನ ಮಾಡಿ ಹಾಕ್ಬೇಕು. ಸೊ ಏನಂತಂದ್ರೆ ಒಂದು ಹ್ಯಾಪಿನೆಸ್ ಬರುತ್ತೆ. ಆ ಹ್ಯಾಪಿನೆಸ್ ನಿಂದ ಇನ್ನು ನಾನು ವಿಡಿಯೋಸ್ ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಎಸ್, ಕರೆಕ್ಟ್ ಅಲ್ಲ? ನೋಡ್ರಿ, ಇಲ್ಲಿವರೆಗೂ ಏನಂತ ಹೇಳಿದ್ರೆ LCM ಮತ್ತು HCF ಹೆಂಗ್ ಕಂಡುಹಿಡಿಯೋದು ಅಂತಂದಾಯ್ತು. ಇದು ಒಂಥರ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೊಡ್ತಾರ, ಆ ತರ ಸಂಖ್ಯೆಗಳನ್ನ ಕೊಟ್ಟು ಕೇಳ್ತಾರೆ. ಅದಾದ ನಂತರ ಇನ್ನೊಂದ್ ಯಾವ ತರ ಕೇಳ್ತಾರೆ ಅಂತಂದ ಹೇಳಿದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್. 2 ನಂಬರ್ ಇದಾವ, X ಮತ್ತು Y ಅನ್ನೋ 2 ನಂಬರ್ ಇದಾವ. ನಂಬರ್ ಕೊಟ್ಟಿಲ್ಲ, ಅದಕ್ಕೋಸ್ಕರ X ಮತ್ತು Y ಅಂತ ಬರ್ಕೊಂತೀವಿ. ಬೇಡ, XY ಸರ್ ಯಾಕೋ ಸರಿ ಅನ್ಸಂಗಿಲ್ಲ. A ಮತ್ತು B ಅಂತ ಬರ್ಕೊಟ್ರು. A ಅಂತೂ B ಅಂತಂದ ಹೇಳಿ ಏನದಾವ ಅಂತಂದ ಹೇಳಿದ್ರೆ 2 ನಂಬರ್ ಇದಾವ. ಯಾವ್ದು ತಗೊಳ್ಳೋಣ ಇದ್ರಲ್ಲಿ? AB ಅಂತಾನೆ ತಗೊಳ್ಳೋಣ. ಎಸ್, AB ಅಂತಾನೆ ತಗೊಳ್ಳೋಣ. A ಮತ್ತು B ಅಂತಂದ ಹೇಳಿ 2 ನಂಬರ್ಸ್ ಇದಾವ. ಸೊ ಅವುಗಳದ್ದು ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ A ಮತ್ತು ಇಂಟು B ಮಾಡಿದಾಗ ಎಷ್ಟು ಬರುತ್ತೆ ಅಂದ್ರೆ 1320 ಬರುತ್ತೆ. ಅದನ್ನ ಕೊಟ್ಟಿದಾರ. ಅಂಡ್ ದೇರ್ HCF is 6. A ಮತ್ತು B ಇದಾವಲ್ಲ, ಇದ್ರದ್ದು HCF ಎಷ್ಟು ಅಂತಂದ ಹೇಳಿದ್ರೆ 6 ಇದೆ. HCF ಎಷ್ಟಿದೆ ಅಂತಂದ ಹೇಳಿದ್ರೆ 6 ಇದೆ. ಆದ್ರೆ ಏನ್ ಕೇಳಿದಾನ ಅಂದ್ರೆ ದ LCM ಆಫ್ ದೇರ್ ನಂಬರ್ಸ್ ಅಂತ ಕೇಳಿದಾನ. ಈ 2 ನಂಬರ್ದು LCM ಎಷ್ಟು ಅಂತ ಕ್ವಶನ್ ಕೇಳಿದಾನ. ಇಲ್ಲಿ ನೋಡ್ರಿ, HCF ಕೊಟ್ಟು LCM ಕೇಳಿದ್ರೆ, ಆಮೇಲೆ ಈ 2 ನಂಬರ್ದು ಪ್ರಾಡಕ್ಟ್ ಎಲ್ಲಾದ್ರೂ ಕೊಟ್ಟಿದ್ರೆ ಅವಾಗ ನಾವು ಯಾವ ಸೂತ್ರ ಹಾಕ್ಬೇಕಂತ ಹೇಳಿದ್ರೆ, ಸೊ ಒಂದ್ ಸೂತ್ರ ಬರುತ್ತೆ, ಒಂದ್ ಫಾರ್ಮುಲಾ. LCM ಇಂಟು HCF ಈಕ್ವಲ್ ಟು, ಅದ್ರದ್ದು LCM ಮತ್ತು HCF ಈಕ್ವಲ್ ಟು ಎಷ್ಟು ಏನಾಗತ್ತೆ ಅಂದ್ರೆ A ಇಂಟು B ಆಗತ್ತ. ಅವ್ರ ಎರಡರದ್ದು ಪ್ರಾಡಕ್ಟ್ ಗೆ ಸಮ ಆಗಿರುತ್ತೆ. HCF ಮತ್ತು LCM ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತಲ್ಲ ಅದು ಎದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ 2 ನಂಬರ್ಗಳ ಮಲ್ಟಿಪ್ಲಿಕೇಶನ್ ಗೆ ಈಕ್ವಲ್ ಆಗಿರುತ್ತೆ, ಅಂದ್ರೆ ಪ್ರಾಡಕ್ಟ್ ಗೆ ಈಕ್ವಲ್ ಆಗಿರುತ್ತೆ. ಇದು ಅರ್ಥ ಆಯ್ತಾ ಈ ಸೂತ್ರ? ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಈ ಸೂತ್ರವನ್ನ ಹಾಕ್ಬಿಟ್ಟು ನಾವೇನ್ ಮಾಡ್ಬೇಕಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಮ್ಗೆ ಏನ್ ಕೊಟ್ಟಿದ್ದಾರೆ? ಸೊ ಆಲ್ರೆಡಿ A ಇಂಟು B ಕೊಟ್ಟಿದ್ದಾನೆ, ಅಂದ್ರೆ A ಇಂಟು B ಕೊಟ್ಟಿದ್ದಾನೆ, ಎರಡರದ್ದು ಪ್ರಾಡಕ್ಟ್ ಕೊಟ್ಟಿದ್ದಾನೆ. ಸೊ ಅದನ್ನ ನಾವು ಇಲ್ಲಿ 1320 ಬರ್ಕೊಳ್ಳೋಣ. ಸೇಮ್ ಅಲ್ಲೂ ಇಲ್ಲಿ A ಇಂಟು B ಅಂತ ಬರ್ಕೊಡ್ರಿ. ಸೊ ಅದಾದ ನಂತರ HCF ಎಷ್ಟು ಕೊಟ್ಟಿದ್ದಾನ? 6 ಕೊಟ್ಟಿದ್ದಾನ. ನಮ್ಗೆ ಏನ್ ಕ್ವಶನ್ ಕೇಳಿದಾನ? LCM ಕೇಳಿದಾನ. ಸೊ LCM ಈ ಕಡೆ ಇರಲಿ, 6 ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಆ ಕಡೆ ಹೋದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಬರ್ರಿ, LCM ಈಕ್ವಲ್ ಟು 1320 ಡಿವೈಡೆಡ್ ಬೈ 6. ಸೊ ಡಿವೈಡ್ ಮಾಡ್ರಿ ನೋಡೋಣ. ಮೊದಲು 2ರಿಂದನೇ ಮಾಡ್ರಿ.
ಸೊ 2 ಮೂರ್ಲೆ 6. ಸೊ ಇಲ್ಲಿ ಏನಾಗುತ್ತೆ 2 6ಲೆ 12, 1 ಉಳಿಯುತ್ತ, ಮತ್ತೆ 2 6ಲೆ 12, 0. ಸೊ ನೆಕ್ಸ್ಟ್ ಎಷ್ಟು ಉಳಿತು ನೋಡ್ರಿ, 660 ಡಿವೈಡೆಡ್ ಬೈ 3 ಉಳಿತು. ಮತ್ತೆ ಡಿವೈಡ್ ಆಗತ್ತೆ ನೋಡ್ರಿ, 3 1ಲೆ 3 2ಲೆ 6, 3 2ಲೆ 6, 0 ಹಂಗೆ ಉಳಿಯುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ, 220. ಸೊ ಆಪ್ಷನ್ ಎ ಕರೆಕ್ಟ್ ಅಂತ ಹೇಳ್ತೀವಿ. ಇದ್ರದ್ದು LCM ಏನಂತ ಹೇಳಿದ್ರೆ 220. ನೋಡ್ರಿ, ಎ ಮತ್ತು ಬಿ ಅಂತ ಏನ್ ನಂಬರ್ ಕೊಟ್ಟಿದ್ದಾನಲ್ಲ ಅದ್ರ ನಂಬರ್ ಕೊಟ್ಟಿಲ್ಲ. ಸೊ ಅದ್ರದ್ದು HCF ಎಷ್ಟೈತೆ 6 ಅಂತಂದೈತೆ. ಅದ್ರದ್ದು LCM ಕಂಡಿದ್ವಿ ಎಷ್ಟೈತೆ 220. ಸೊ ಇವಾಗ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಇಷ್ಟೆಲ್ಲ ಕೊಟ್ಬಿಟ್ಟು ಇಲ್ಲಿ ಮತ್ತೆ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಯಾವ್ದಾದ್ರು ಒಂದು ನಂಬರ್ ಕೊಡ್ತಾನೆ. ಸೊ ಇವಾಗ ಎ ವ್ಯಾಲ್ಯೂ ಕೊಡ್ತಾನ, ಬಿ ಕಂಡಿಡಿ ಅಂತಂದ ಹೇಳ್ತಾನ, ಬಿ ವ್ಯಾಲ್ಯೂ ಕೊಡ್ತಾನ, ಇಲ್ಲ ಎ ಕಂಡಿಡಿ ಅಂತ ಹೇಳ್ತಾನೆ. ಇದು ಕೂಡ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕೊಡ್ತಾರ. ಸೊ ಇಷ್ಟ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಒಂದ್ ಏನ್ ಪ್ರಾಬ್ಲಮ್ ಇದೆಯಲ್ಲ ಅದನ್ನ ನಿಮಗೋಸ್ಕರ ಐತೆ. ಸೊ ಇದನ್ನ ನೀವು ಮಾಡ್ಬೇಕು. ಇವಾಗ ನಾನು ಹೇಳ್ಕೊಡ್ತೀನಿ ನೋಡ್ರಿ ಏನಂತಂದೇಳಿ. ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೆ ಪ್ರಾಡಕ್ಟ್ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡೋದು. 2 ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತಾ, 1840 ಬರುತ್ತೆ. 2 ನಂಬರ್ ಯಾವ ಬರ್ಕೊಡ್ರಿ, ಎ ಇಂಟು ಬಿ ಅಂತ ಬರ್ಕೊಡ್ರಿ. ಎ ಇಂಟು ಬಿ ಇವ್ರದ್ದು ಎರಡೂದ್ರದ್ದು ಏನಂತ ಹೇಳಿದ್ರೆ ಪ್ರಾಡಕ್ಟ್ ಎಷ್ಟಿದೆ 1840 ಇದೆ. ಆಮೇಲೆ HCF ಎಷ್ಟು ಕೊಟ್ಟಿದಾನ, 8 ಕೊಟ್ಟಿದ್ದಾನೆ. HCF ಎಷ್ಟು ಕೊಟ್ಟಿದಾನ, 8 ಕೊಟ್ಟಿದ್ದಾನೆ. ಸೊ ಒಂದೊಂದ್ಸರಿ LCM ಕೊಡ್ತಾನ, HCF ಕಂಡಿಡ್ರಿ ಅಂತ ಹೇಳ್ತಾನೆ. ಅದನ್ನು ಕೂಡ ನೀವು ಮಾಡ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, LCM ಕಂಡಿಡಿ ಅಂತ ಹೇಳಿದಲ್ಲ, LCM ಕಂಡಿಡಿ ಅಂತ ಹೇಳಿದಾನೆ. ಈ ಫಾರ್ಮುಲಾ ಹಾಕ್ರಿ, LCM ಇಂಟು HCF ಈಕ್ವಲ್ ಟು ಎ ಇಂಟು ಬಿ. ಅವ್ರದ್ದು ಎರಡರದ್ದು ಪ್ರಾಡಕ್ಟ್. ಸೊ LCM ಕಂಡಿಡಿ ಅಂತಂದು ಹೇಳಿದಾನ. ಅದಾದ ನಂತರ HCF ಎಷ್ಟು ಕೊಟ್ಟಿದಾನ, 8 ಕೊಟ್ಟಿದಾನ. ಸೊ ಈ ಎರಡು ನಂಬರ್ದು ಪ್ರಾಡಕ್ಟ್ ಎಷ್ಟಿದೆ 1840 ಐತೆ. ಸೊ ಅದಾದ ನಂತರ LCM ಕಂಡಿಡೋದ್ರಿಂದ ಇಲ್ಲಿ ಇಲ್ಲೇ ಉಳಿಲಿ. ಸೊ 8 ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ. ಬರೀರಿ 1840 ಡಿವೈಡೆಡ್ ಬೈ 8 ಅಂತಂದು ಹೇಳ್ತೀವಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ 2ರಿಂದ ಡಿವೈಡ್ ಮಾಡ್ತಾ ಹೋಗ್ರೆ ನಡೆಯುತ್ತಾ ನಿಮ್ಗೆ ಸಿಂಪಲ್ ಆಗಿ. ಸರ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರಲ್ಲ, ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಸೊ 2ರಿಂದ ಮಾಡ್ರಿ. 2 4ಲೆ 8. ಸೊ 2 9ಲೆ 18, ಆಮೇಲೆ 2 2ಲೆ 4, 0 ಹಂಗೆ ಉಳಿಯುತ್ತೆ. ಮುಂದ್ ಬರ್ಕೊಡ್ರಿ, ಅಲ್ಲೇ ಬೇಡ. 920, 4 ಉಳಿತು. ಮತ್ತೆ 2ರಿಂದ ಡಿವೈಡ್ ಮಾಡಿ. 2 2ಲೆ 4, ಅದು ಸಮ ಸಂಖ್ಯೆ ಇರೋದ್ರೆ 2ರಿಂದ ಡಿವೈಡ್ ಆಗುತ್ತೆ. 2 ಎಷ್ಟು, 2 4ಲೆ 8, 1 ಉಳಿಯಿತು. 2 6ಲೆ 12, ಅದಾದ ನಂತರ 0, 460 ಆಯ್ತು. 460 ಡಿವೈಡೆಡ್ ಬೈ 2, ಮತ್ತೆ 2ರಿಂದ ಹೋಗುತ್ತಾ ಸಮ ಸಂಖ್ಯೆ ಇರೋದ್ರಿಂದ. 2 1ಲೆ 2 2ಲೆ 4, 2 3ಲೆ 6, 0. ಸೊ ಆನ್ಸರ್ ಎಷ್ಟು ಬಂತಂದ್ರೆ 230 LCM. ಇಲ್ಲಿ ನಾನು ನಿಮಗ್ ಕ್ವಶನ್ ಏನ್ ಕೊಡ್ತೀನಿ ಅಂತಂತ ಹೇಳಿದ್ರೆ, ಇವಾಗ ನಾನು ನಿಮ್ಗೆ ನಂಬರ್ ಕೊಡ್ತೀನಿ. ಸೊ ಒಂದ್ ನಂಬರ್ ಎಷ್ಟಿದೆ ಅಂತಂದ ಹೇಳಿದ್ರೆ ಇವಾಗ ಎ ಎಷ್ಟಿದೆ ಅಪ್ಪ ಅಂತಂತ ಹೇಳಿದ್ರೆ 360 ಇದೆ. ಇದ್ರ ಜೊತೆಗೆ ಏನ್ ಮಾಡಿದಾನೆ ಅಂತಂದ ಹೇಳಿದ್ರೆ HCF ಆದ ನಂತರ ಸೊ ಒನ್ ನಂಬರ್ ಎ ಈಸ್ ಅಥವಾ ಒನ್ ನಂಬರ್ ಈಸ್ 360, ಫೈಂಡ್ ಅನದರ್ ನಂಬರ್ ಅಂತ ಆಯ್ತು. ಫೈಂಡ್ ಅನದರ್ ನಂಬರ್ ಅಂತಂದ ಹೇಳಿ ಇದೇ ತರ ಕ್ವಶನ್ ಇರುತ್ತೆ. ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಈಸ್ 1840 ಅಂಡ್ ದೇರ್ HCF ಈಸ್ 8 and one number is 360 and find LCM of the numbers and find another number ಅಂತ ಹೇಳಿ ಈ ತರ ಕೇಳಿದ್ರೆ ಮೊದಲು ನಾವು ಸೊ ಈ ತರ LCM ಕಂಡುಹಿಡಬೇಕು. LCM ಕಂಡುಹಿಡಿದ್ರ ಸೊ ಇದೇ ಫಾರ್ಮುಲಾದಲ್ಲಿ ಹಾಕಿ. LCM ಎಷ್ಟಿದೆ 230 ಐತೆ ಕಂಡುಹಿಡಿದು. HCF ಕೊಟ್ಟಿದಾನ 8 ಐತೆ. ಅದಾದ ನಂತರ ಇವಾಗ ಪ್ರಾಡಕ್ಟ್ಸ್ ಕೊಟ್ಟಿದಾನಲ್ಲ, ಈ ಪ್ರಾಡಕ್ಟ್ ನ ಬಿಟ್ಬಿಡ್ರಿ. ಇಲ್ಲಿ ಒಂದ್ ನಂಬರ್ ಕೊಟ್ಟಿದಾನಲ್ಲ 360, ಅದನ್ನ ಹಾಕ್ರಿ. ಎ ಈಕ್ವಲ್ ಟು 365. ಇನ್ನೊಂದು ನಂಬರ್ ಕಂಡುಹಿಡಿಯೋದ ಬಿ ಕಂಡುಹಿಡಿಯೋದು. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೇಕು. ನಾವು ಬಿ ಕಂಡುಹಿಡಿ ಅಂದ ತಕ್ಷಣ ಇದು ಈ ಕಡೆ ಹೋಗುತ್ತೆ, ಅಂದ್ರೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಡಿವೈಡೆಡ್ ಬೈ ಆಗುತ್ತೆ. ಸೊ ಇಲ್ಲಿ ಏನಂತ ಬರ್ಕೊಂತೀವಿ, 230 ಇಂಟು 8 ಡಿವೈಡೆಡ್ ಬೈ 360 ಈಕ್ವಲ್ ಟು ಬಿ ಅಂತ ಬರ್ಕೊಂತೀವಿ. ಸೊ ಇವಾಗ ಸಾಲ್ವ್ ಮಾಡ್ರಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಸಾಲ್ವ್ ಆಗುತ್ತೆ ನೋಡ್ರಿ. 231ಲೆ 232ಲೆ, ಇಲ್ಲ ಅಂತಂದ ಹೇಳಿದ್ರೆ ಇದು 0 0 ಕ್ಯಾನ್ಸಲ್ ಆಗತ್ತೆ. 23 1ಲೆ 23, 2ಲೆ 36. ಸಾರಿ, ಸೊ ನಾನು ಇಲ್ಲಿ ಮಿಸ್ಟೇಕ್ ಕೊಟ್ಟೆ. ಇಲ್ಲಿ 460 ಅಂತ ಬರ್ಕೊಡ್ರಿ. 23 2ಲೆ 46. ಸಾರಿ, ಎ ಈಕ್ವಲ್ ಟು 460 ಅಂತ ಬರ್ಕೊಡ್ರಿ. ಸೊ ಇದು 460. 23 1ಲೆ 23, 2ಲೆ 46, ಆಮೇಲೆ 2 1ಲೆ ಸೊ 2 4ಲೆ. ಎಸ್, ಸೊ ಎಷ್ಟಾಗತ್ತ ನೋಡ್ರಿ ಬಿ ಈಕ್ವಲ್ ಟು. ಸೊ ಅದನ್ನ ನಾವೇನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಈ ತರ ಬರಿಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಸೊ ಈ ತರ ಏನಂತಂದ ಹೇಳಿದ್ರೆ ಸಿಂಪಲ್ ಆಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೊಟ್ಬಿಟ್ಟು ಸೊ ಅದನ್ನ ಕಂಡು ಹಿಡೀರಿ ಅಂತಂದ್ ಹೇಳ್ತಾನ. ಒಂದ್ ನಂಬರ್ ಕೊಡ್ತಾನೆ, ಇನ್ನೊಂದ್ ನಂಬರ್ ನಾವು ಕಂಡು ಹಿಡಿಯಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ನೋಡ್ರಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರುತ್ತೆ. ಈಗ 2 ಪ್ರಕಾರ ಕ್ವಶನ್ಸ್ ಗಳದು. ಇನ್ನೊಂದು ಪ್ರಕಾರ ಕ್ವಶನ್ ಕೇಳ್ತಾನೆ. ಏನಂತಂದ ಹೇಳಿದ್ರೆ ಈ ತರ ಫ್ರಾಕ್ಷನ್ಸ್ ಕೊಡ್ತಾನ, ಎ ಬೈ ಬಿ ರೂಪದಲ್ಲಿ ಕೇಳ್ತಾನೆ. ಸೊ ಈ ತರ ಇರ್ತಾವಲ್ಲ, ಇವುಗಳನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡೋದು ಸರ್ ಅಂತಂದೇಳಿ. ಎಸ್, ಸೊ ಇಲ್ಲಿ ನೋಡ್ರಿ, ಇವಾಗ 2/9 ಇದೆ ಅಂತಂದ ಹೇಳಿದ್ರೆ 2/9 ಇದೆ ಅಂತಂದ ಹೇಳ್ತೀವಲ್ಲ. ಸೊ ಇದು ನಾವು ಮೇಲ್ಗಡೆದಕ್ಕೆ ಏನಂತ ಕರಿತೀವಿ ಅಂದ್ರೆ ನ್ಯೂಮರೇಟರ್ ಅಂತ ಕರಿತೀವಿ. ಮೇಲ್ಗಡೆದು ನ್ಯೂಮರೇಟರ್,
ಕೆಳಗಡೆದ ಏನಪ್ಪಾ ಅಂತಂದ ಹೇಳಿದ್ರೆ ಡಿನಾಮಿನೇಟರ್ ಅಂತ ಕರಿತೀವಿ. ನಿಮ್ಗೆ ಕನ್ನಡದಲ್ಲಿ ಬೇಕು ಅಂತಂದ ಹೇಳಿದ್ರೆ ನೀವು ಕನ್ನಡದಲ್ಲಿ ಸರ್ಚ್ ಮಾಡಿ ಅದ್ರ ಅರ್ಥ ಏನು ಅಂತಂದ ಹೇಳಿ. ಇವಾಗ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅಷ್ಟೊಂದು. ಇವಾಗ ಇಂಗ್ಲಿಷ್ ಸರ್ ಇಂಗ್ಲಿಷ್ ದಾಗ ಹೇಳಿದಾರ, ನಾವು ಕನ್ನಡದಾಗ ನೋಡ್ಕೋಬೇಕಂತಂದ ಹೇಳಿ ನೀವು ಸರ್ಚ್ ಮಾಡ್ತೀರಿ, ಅವಾಗ ನಿಮ್ ತಲೆಯಾಗ ಕೂತ್ ಬಿಡ್ತೈತೆ. ಸೊ ನಾನು ಮೇಲ್ಗಡೆ ನಂಬರ್ ಏನಂತ ಹೇಳ್ತೀವಿ, ನ್ಯೂಮರೇಟರ್ ಅಂತಂದ ಹೇಳ್ತೀವಿ, ಕೆಳಗಡೆದು ಡಿನಾಮಿನೇಟರ್ ಅಂತಂದ್ ಹೇಳ್ತೀವಿ. ಇಷ್ಟ ಪಾಯಿಂಟ್ಸ್ ನೆನ್ಪಿಟ್ಕೊಡ್ರಿ. ಇವಾಗ ನಾನು ಏನ್ ಮಾಡ್ಬೇಕಂತಂದ ಹೇಳಿದ್ರೆ 2/9 ಮತ್ತು 8/21 HCF ಕಂಡುಹಿಡಿಬೇಕು. ಇವಾಗ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. 2/9 ಮತ್ತು 8/21 ಇದೆಯಲ್ಲ, ಇದ್ರದ್ದು HCF ಕಂಡುಹಿಡಿಬೇಕು. ಸೊ ನಾನು ಹೆಂಗ್ ಕಂಡುಹಿಡಿತೀನಿ ಅಂತ ಹೇಳಿದ್ರೆ ಅದಕ್ಕೊಂದು ಫಾರ್ಮುಲಾ ಐತೆ. ಸೊ ಇವು ಮೇಲ್ಗಡೆ ಏನ್ ಅದಾವಲ್ಲ, ಇವ್ ಎರಡನ್ನ ನಾವು ನ್ಯೂಮರೇಟರ್ಸ್ ಅಂತ ಕರಿತೀವಿ. ಸೊ ಅವುಗಳದ್ದು ಏನ್ ಮಾಡ್ಬೇಕು, ಎರಡು ನ್ಯೂಮರೇಟರ್ಸ್ HCF ಕಂಡುಹಿಡಿಬೇಕು. ಅದಾದ ನಂತರ ಡಿವೈಡೆಡ್ ಬೈ, ಸೊ ಕೆಳಗಡೆ ಏನ್ ಡಿನಾಮಿನೇಟರ್ಸ್ ಅದಲ್ಲ 9 ಮತ್ತು 21, ಅದ್ರದ್ದು ಏನ್ ಕಂಡುಹಿಡಿಬೇಕಂದ್ರೆ LCM ಕಂಡುಹಿಡಿಬೇಕು. ಅವಾಗ ಎರಡೂ ಸೇರಿಸಿ ಬರ್ದ್ವಿ ಅಂತಂದ ಹೇಳಿದ್ರೆ ಅದೇನಾಗತ್ತೆ, ಇದ್ರದ್ದು HCF ಆಗತ್ತ. ಎಸ್, ಕೆಲವು ಜನರಿಗೆ ಅರ್ಥ ಆಯ್ತು, ಕೆಲವು ಜನರಿಗೆ ಅರ್ಥ ಆಗ್ಲಿಲ್ಲ. ಇವಾಗ ನಾವು ಬರಿತಾ ಹೋಗೋಣ, ಈ ಫಾರ್ಮುಲಾ ತರ ಬರೆಯೋಣ. ಸೊ ನಾನು ಇವಾಗ ಈ ಎರಡು ನಂಬರ್ದು HCF ಕಂಡುಹಿಡಿಬೇಕಲ್ಲ. ಸೊ ಅವಾಗ ನಾನು ಏನ್ ಬರ್ಕೋತೀನಿ ಅಂತಂದ ಹೇಳಿದ್ರೆ HCF ಆಫ್ ನ್ಯೂಮರೇಟರ್ಸ್ ಅಂತಂದ ಐತೆ. ಏನಂತ ಬರ್ಕೋಬೇಕು, HCF ಆಫ್ ನ್ಯೂಮರೇಟರ್ಸ್ ಯಾವ 2 ಮತ್ತು 8, ಅಂದ್ರೆ ಮೇಲ್ಗಡೆ ಐತಲ್ಲ 2 ಮತ್ತು 8 ಏನ್ ಮಾಡ್ಬೇಕಂದ್ರೆ ನಾನು HCF ಕಂಡುಹಿಡಬೇಕು. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ಸ್ ಯಾವ 9 ಮತ್ತು 21, 9 ಮತ್ತು 21. ಸೊ ಇದ್ರದ್ದು ಏನ್ ಕಂಡುಹಿಡಿಯಬೇಕು, LCM ಕಂಡುಹಿಡಿಬೇಕು. ಸೊ ಆಮೇಲೆ ಅದನ್ನ ಕರೆಕ್ಟ್ ಆಗಿ ಬರೀಬೇಕು. ಇವಾಗ HCF ಕಂಡುಹಿಡಿಬೇಕಂದ್ರೆ ಸೇಮ್ ಅದೇ ತರ, ಯಾವ ತರ ನಾವು ಮೇಲ್ಗಡೆ ಮಾಡಿದಿವಲ್ಲ, ಸೊ ಆ ತರ. ಸೊ ಇದನ್ನ ರೇರ್ ಆಗಿ ಕ್ವಶನ್ಸ್ ಕೇಳ್ತಾರ. ನಿಮ್ಮ ಬ್ಯಾಡ್ ಲಕ್ ಇದ್ರೆ ಈ ತರ ಕ್ವಶನ್ಸ್ ಕೇಳ್ತಾರ. ಸೊ ಇಲ್ಲ ಅಂತಂದ್ರೆ ಹೇಳಿದ್ರೆ ಈ ತರ ಡೈರೆಕ್ಟ್ ಆಗಿ ನಂಬರ್ 300, 400 HCF ಏನು ಅಂತ ಕೇಳ್ಬಿಡ್ತಾರ ಡೈರೆಕ್ಟ್ ಆಗಿ. ಟೆನ್ಷನ್ ತಗೋಬೇಡ್ರಿ. ಸೊ ಇಲ್ಲಿ 2 ಮತ್ತು 8 ಮೇಲ್ಗಡೆ ನಂಬರ್ಸ್ ಇವ್ ಏನು ಇರ್ದಾವಲ್ಲ, ಮೇಲ್ಗಡೆ ನಂಬರ್ಸ್ HCF ಕಂಡುಹಿಡ್ಬೇಕು. ಕಂಡುಹಿಡ್ರಿ ನೋಡೋಣ. ಸೊ 2ರಿಂದ ಡಿವೈಡ್ ಮಾಡಿ 2 ಒಂದ್ಲೆ 2 4. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ 2 3 5 7 11 ಇದಾವಲ್ಲ. ಎಸ್, 3ರಿಂದ ಡಿವೈಡ್ ಮಾಡ್ರಿ ಆಗಂಗಿಲ್ಲ, 2ರಿಂದನೂ ಆಗಂಗಿಲ್ಲ. ಅಂದ್ರೆ ಇಲ್ಲಿ ಇದ್ರದ್ದು HCF ಎಷ್ಟಾಗತ್ತ, ಮುಂದೆ ಬರ್ಕೊಡ್ರಿ 2 ಆಗತ್ತ. ಆಮೇಲೆ ಇದ್ರದ್ದು LCM ಕಂಡುಹಿಡಿದ್ರಿ, ಕೆಳಗಡೆದದ್ದು 9 ಮತ್ತು 21 LCM ಕಂಡುಹಿಡ್ಬೇಕು. ಕಂಡುಹಿಡ್ರಿ. 2ರಿಂದ ಡಿವೈಡ್ ಆಗತ್ತಾ, ನೋ ಇಲ್ಲ. 3ರಿಂದ ಆಗತ್ತ 3 3 9, 3 21. ಆಮೇಲೆ ನೆಕ್ಸ್ಟ್ 2ರಿಂದ ಆಗಂಗಿಲ್ಲ, 3ರಿಂದ ಇದಾಗತ್ತ, ಬಟ್ ಇದಾಗಂಗಿಲ್ಲ. ನೆಕ್ಸ್ಟ್ 5ರಿಂದ ದೊಡ್ಡದಾಯ್ತು, ಇದು ಚಿಕ್ಕದಾಗತ್ತ. ಇವಾಗ ನಾವು LCM ಅಂತ ಏನಂತ ಬರ್ಕೊಂತೀವಿ, ಈ 3 ನಂಬರ್ 3 × 3 × 7 ಆಗ್ಲೇ ನಾವು ಡಿಸ್ಕಷನ್ ಮಾಡಿದ್ವಿ. ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋನ ನೋಡ್ರಿ. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಮಾಡ್ರಿ, 3 3 9, 9 × 7 63. ಸೊ ಇಲ್ಲಿ 63 ಆಯ್ತು. ಸೊ ಇಲ್ಲಿ ನೋಡ್ರಿ, ನಾವು ಟೋಟಲ್ ಆಗಿ 2 ಸೇರಿಸಿ ಬರ್ದಾಗ ಏನಾಗುತ್ತೆ, 2/63 ಆಗತ್ತೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ಈ 2 ನಂಬರ್ದು HCF ಅಂತ ಹೇಳ್ತೀವಿ. ಸೊ ಎಲ್ರಿಗೂ ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಎಸ್, ಅರ್ಥ ಆಯ್ತು. ಸೊ ಅರ್ಥ ಆಗಿರ್ಲಿಲ್ಲ ಅಂತಂದ ಹೇಳಿದ್ರೆ, ಇವಾಗ ನಿಮ್ಗೆ ಅರ್ಥ ಆಗಿದ್ರೆ ಓಕೆ, ಅರ್ಥ ಆಗಿರ್ಲಿಲ್ಲ ಅಂತಂದ ಹೇಳಿದ್ರೆ ಇನ್ನೊಂದ್ಸರಿ ವಿಡಿಯೋವನ್ನ ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡ್ರಿ. ಎಸ್, ಇದನ್ನ ಪಾಸ್ ಮಾಡ್ರಿ, ವಿಡಿಯೋವನ್ನ ಪಾಸ್ ಮಾಡಿ. ಸೊ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ರಿ. 3/5 ಮತ್ತು 7/10. ಸೊ ಇವ್ರದ್ದು ಏನ್ ಮಾಡ್ಬೇಕಂದ್ರೆ HCF ಕಂಡುಹಿಡಿಬೇಕು. ಈ ಫಾರ್ಮುಲಾ ನೆನ್ಪಿಡ್ಬೇಕು ಈ ತರ ಕೇಳಿದ್ರೆ. ಸೊ ಏನ್ ಮಾಡ್ಬೇಕಂತಂದ್ರೆ ಹೇಳಿದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಆನ್ಸರ್ ಕರೆಕ್ಟ್ ಆಗೈತಿಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಸೊ ಫಸ್ಟ್ ಏನಂತ ಹೇಳಿದ್ರೆ ನ್ಯೂಮರೇಟರ್ಸ್ ಯಾವ ಮೇಲ್ಗಡೆ ಏನಿದಾವಲ್ಲ ಅವು ನ್ಯೂಮರೇಟರ್ಸ್ 3 ಮತ್ತು 7. ಸೊ ಇವ್ರದ್ದು ಏನ್ ಕಂಡುಹಿಡ್ಬೇಕು, ನಾವು ಮೊದಲು HCF ಕಂಡುಹಿಡ್ಬೇಕು. ಆಮೇಲೆ ಡಿನಾಮಿನೇಟರ್ಸ್ ಯಾವ 5 ಮತ್ತು 10, 5 ಮತ್ತು 10. ಇದ್ರದ್ದು ನಾವ್ ಏನ್ ಕಂಡುಹಿಡ್ಬೇಕು, LCM ಕಂಡುಹಿಡ್ಬೇಕು. ಸೊ ಕಂಡುಹಿಡಿರಿ ಇವಾಗ. ಸೊ ಸೈಡ್ಗೆ 3 7 ಇದ್ರದ್ದು ಕಂಡುಹಿಡ್ರಿ, ನೋಡೋಣ ಏನಾಗತ್ತ. HCF ಕಂಡುಹಿಡ್ರಿ. 2 3 5 7. 2ರಿಂದ ಡಿವೈಡ್ ಆಗತ್ತಾ, ನೋ. 3ರಿಂದ ಆಗತ್ತಾ, ನೋ. 5ರಿಂದ ಆಗತ್ತಾ, ನೋ. 7ರಿಂದ ಆಗತ್ತಾ, ನೋ. ಯಾವ್ದ್ರಿಂದೂ ಆಗ್ಲಿಲ್ಲ ಅಂತಂದ ಹೇಳಿದ್ರೆ 1ರಿಂದ ಆಗತ್ತಾ, ಆಸ್ 1 3 3, 1 7 7. 1ರಿಂದ ಡಿವೈಡ್ ಆಗತ್ತ. ಸೊ HCF ಎಷ್ಟಾಯ್ತು ಅಂತಂದ ಹೇಳಿದ್ರೆ 1 ಅಂತ ಹೇಳ್ತೀವಿ. ಯಾವ್ದ್ರಿಂದನೂ ಡಿವೈಡ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಅದ್ರದ್ದು HCF ಏನಪ್ಪಾ ಅಂತಂದ ಹೇಳಿದ್ರೆ 1 ಅಂತಂದ ಹೇಳ್ತೀವಿ. ಅರ್ಥ ಆಯ್ತಾ? ಅದಾದ ನಂತರ LCM ಕಂಡುಹಿಡ್ರಿ 5 ಮತ್ತು 10. 5 ಮತ್ತು 10. ಸೊ 2ರಿಂದ ಡಿವೈಡ್ ಆಗತ್ತಾ, ನೋ. 3ರಿಂದ ಆಗತ್ತಾ, ನೋ. 5ರಿಂದ, ಎಸ್ 5ರಿಂದ ಆಗತ್ತಾ, 5 ಒಂದ್ಲೆ 5 2 10. LCM ಬರ್ರಿ, ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. ಸೊ 2ರಿಂದ ಅಂತ ಹೇಳಿದ್ರೆ ಇದು ಚಿಕ್ಕದಾಗತ್ತೆ. 5 × 1 × 2 ಎಲ್ಲಾ ನಂಬರ್ಸ್ ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, 5 × 1 5. ಅದಾದ ನಂತರ 5 × 2 10, 5 2 10 ಅಂತ ಹೇಳ್ತೀವಿ. ಸೊ 1/10 ಏನಪ್ಪಾ ಅಂತ ಹೇಳಿದ್ರೆ ಎರಡನ್ನ ಸೇರಿಸಿ ಬರೆದಾಗ ಅದ್ರದ್ದು HCF. ಸೊ ಎಲ್ರಿಗೂ ಅರ್ಥ ಆಯ್ತಾ ಇವಾಗ? ಎಸ್, ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಮಾಡ್ಬೇಕು. 4/5
3/10 ಅದಾದ ನಂತರ 7/15. ಅವ್ರು ಎಂತ ಬೇಕಂತದೇ ಕೊಡ್ಲಿ ನಂಬರ್ಸ್ಗಳು, ಸೇಮ್ ನಾವು ಇದೇ ತರನೇ ಮಾಡೋದು. ಅವ್ರಷ್ಟೇ ದೊಡ್ಡದಾಗಿರೋದು ಕೊಡ್ಲಿ, 400 ಡಿವೈಡೆಡ್ ಬೈ ಈ ತರನು ಕೊಟ್ರು ಕೂಡ, 750 ಡಿವೈಡೆಡ್ ಬೈ 500 ಅಂತ ಕೊಟ್ರು ಕೂಡ, ಇಲ್ಲ 1500 ಈ ತರ ಕೊಟ್ರು ಕೂಡ, ಸೊ ಮೇಲ್ಗಡೆ ಸಪರೇಟ್ ಆಗಿ ಬರೆದ್ಬಿಟ್ಟು ಅದ್ರದ್ದು HCF ಕಂಡಿಡಬೇಕು, ಕೆಳಗಡೆದ LCM ಕಂಡಿಡಬೇಕು. ಸೇಮ್ ಇದೇ ತರ ಮಾಡಬೇಕು, ಎಷ್ಟೇ ನಂಬರ್ಸ್ ಕೊಡ್ಲು. ಸೊ ಇವಾಗ ಮಾಡ್ತಾ ಹೋಗ್ರಿ HCF ಹೆಂಗ್ ಬರೋದು. ಸೊ ಮೊದಲು ಈ ತರ ಗೆರೆ ಹೇಳಿರಿ, ಅದ್ರದ್ದು ನ್ಯೂಮರೇಟರ್ಸ್ ಬರ್ರಿ. ಮೇಲ್ಗಡೆ ಏನ್ ಬರ್ಬೇಕು, ಮೇಲ್ಗಡೆ ನ್ಯೂಮರೇಟರ್ಸ್ ಅನ್ನೋಕ್ಕಿಂತ ಮೇಲ್ಗಡೆ ಬರ್ಕೊಡ್ರಿ. ಮೇಲ್ಗಡೆ ಅಕ್ಷರಗಳು ಯಾವ 4, 3, 7. ಅದಾದ ನಂತರ ಇಲ್ಲಿ ಕೆಳಗಡೆ ಬರ್ಕೊಡ್ರಿ 5, 10, 15. ಸೊ ಫಸ್ಟ್ ಏನ್ ಕಂಡಿಡ್ಬೇಕು, ಇಲ್ಲಿ HCF ಇದ್ರದ್ದು HCF ಕಂಡಿಡ್ಬೇಕು, ಅದಾದ ನಂತರ ಇದ್ರದ್ದು LCM ಕಂಡಿಡ್ಬೇಕು. ಸಿಂಪಲ್ ಆಗಿ ಈ ತರ ಬರ್ಕೊಂಡ್ಬಿಡ್ರಿ, ಫಾರ್ಮುಲಾ ಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ HCF ಕಂಡಿಡಿರ್ತದೆ. 4, 3, 7 HCF ಕಂಡಿಡ್ರಿ. 4, 3, 7 ನೋಡ್ರಿ, 2ರಿಂದ ಡಿವೈಡ್ ಆಗತ್ತಾ? ನೋ. 3ರಿಂದ ಆಗತ್ತಾ? ನೋ. 5ರಿಂದ ಓಕೆ, ಸಣ್ಣದಾಯ್ತು. ಇಲ್ಲಿ ಯಾವ್ದ್ರಿಂದನೂ ಡಿವೈಡ್ ಆಗ್ತಿಲ್ಲ ಅಂತ ಹೇಳಿದ್ರೆ 1ರಿಂದ ಡಿವೈಡ್ ಆಗತ್ತ. ಅಂದ್ರೆ ಸೊ ಅದ್ರದ್ದು HCF ಏನಪ್ಪಾ ಅಂತ ಹೇಳಿದ್ರೆ 1 ಅಂತ ಹೇಳ್ತೀವಿ. ಆಮೇಲೆ 5, 10, 15 ಇದ್ರದ್ದು LCM ಕಂಡಿಡಿ. ಎಸ್, ಡೈರೆಕ್ಟ್ ಆಗಿ ಹೋಗುತ್ತೆ ನೋಡ್ರಿ. 5 1 5 2 10, 5 3 15. ಆಮೇಲೆ LCM ಕಂಡಿಡ್ಬೇಕಂದ್ರೆ ಎಲ್ಲಾ ನಂಬರ್ಸ್ ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 5 ಇಂಟು 1 ಇಂಟು 2 ಇಂಟು 3 ಎಷ್ಟಾಗತ್ತೆ? 5 2 10, 10 3 30. 1/30 ಏನಾಗತ್ತಪ್ಪ ಅಂತ ಹೇಳಿದ್ರೆ ಇದ್ರದ್ದು HCF ಆಗತ್ತ. ಎಸ್, ಎಲ್ರಿಗೂ ಅರ್ಥ ಆಯ್ತಾ? ಅದಾದ ನಂತರ ನೆಕ್ಸ್ಟ್ ಈ ತರನು ಕೊಡ್ತಾರೆ ನಿಮ್ಗೆ. ಇನ್ನೊಂದೇನಂತ ಹೇಳಿದ್ರೆ ಈ ತರ ಕೊಡ್ತಾರೆ. ಇವುಗಳನ್ನ ಯಾವ ತರ ಬರ್ಕೋಬೇಕು ಇವಾಗ? ಸೊ ಎಷ್ಟು ಬರೀ ನೋಡೋಣ. 54/9 ಆಯ್ತು. 54/9 ಇದೆ. ಇದು ತುಂಬಾ ದೊಡ್ಡದಿದೆ ಅಕ್ಷರ. ಸೊ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಅಲ್ಲ ಡಿವೈಡ್ ಮಾಡಿದಾಗ ಏನಾರ ಡಿವೈಡ್ ಆಗುತ್ತೆ ನೋಡ್ರಿ, ಏನಾದ್ರು ಕಾಮನ್ ಬರುತ್ತೆ ನೋಡ್ರಿ. 2ರಿಂದ ಡಿವೈಡ್ ಆಗಿಲ್ಲ, 3ರಿಂದ ಆಗುತ್ತೆ ನೋಡ್ರಿ. 3ರಿಂದ ಆಗುತ್ತೆ. 3 3 9, 3 1 3, 3 8 24. ಮತ್ತೆ ಡಿವೈಡ್ ಆಗತ್ತೆ ನೋಡ್ರಿ. 3/18, ಸಾರಿ 18/3, 3 1 3, 3 6 18. ಇದ್ರದ್ದು ಎಷ್ಟು ಬಂತು? 6. ಬಟ್ ಅದ್ರ ಕೆಳಗಡೆ ಡಿನಾಮಿನೇಟರ್ ಎಷ್ಟು ಇರುತ್ತೆ? 1 ಇರುತ್ತೆ. ಈ ತರ ಬರ್ಕೋಬೇಕು. ಅರ್ಥ ಆಗ್ಲಿಲ್ವಾ? ಇನ್ನೊಂದ್ಸರಿ ಅರ್ಥ ಮಾಡಿಸ್ತೀನಿ ನೋಡ್ರಿ. ಸೊ ಇವಾಗ ಏನಿದೆ ಅಂತಂದ ಹೇಳಿದ್ರೆ 54 ಡಿವೈಡೆಡ್ ಬೈ 9 ಅಂತ ಇದೆ. ತುಂಬಾ ದೊಡ್ಡದಿದೆ. ಸೊ ದೊಡ್ಡದಿರ್ಲಿ ಪರವಾಗಿಲ್ಲ, ಅದೇ ತರ ಮಾಡ್ಕೊಂತ ಹೋಗೋಣ. ಬಟ್ ಆದ್ರೆ ಎಲ್ಲಾದ್ರೂ ಡಿವೈಡ್ ಆಗತ್ತಾ, ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಬೋದಾ ಅಂತ ನೋಡ್ರಿ. ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. ಡೈರೆಕ್ಟ್ ಆಗಿ 9ರಿಂದ ಡಿವೈಡ್ ಆಗುತ್ತೆ. 9 1 9, 9 6 54, 6/1. ಸೊ ಇದನ್ನ ಯಾವ ತರ ಬರ್ಕೊಂತೀವಿ? 6/1. ಅದಾದ ನಂತರ ಇದು ಒಂದಿದೆ ನೋಡ್ರಿ, 3 ಇಂಟು 9/17 ಅಂತ ಇದೆ. ಈ ತರ ಇದೆ. ಸೊ ಅವಾಗ ನಾವು ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ 17 ಇಂಟು 3 ಮಾಡ್ತೀವಿ, ಪ್ಲಸ್ 9 ಮಾಡ್ತೀವಿ. 17 3 ಎಷ್ಟು? 51. 51 ಪ್ಲಸ್ 9 60. ಸೊ ಈ ತರ ಬರ್ಕೊಂತೀವಿ. 60 ಡಿವೈಡೆಡ್ ಬೈ 17 ಅಂತ ಬರ್ಕೊಂತೀವಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ. ಸರ್ ಇದು ಹೆಂಗ್ ಬಂತು ಅಂತಂದ ಹೇಳಿದ್ರೆ ನೀವು 8th 9th 10th ಅಲ್ಲಿ ಏನ್ ಮಾಡಿದ್ರೆ ಗೊತ್ತಿಲ್ಲ. ಈ ತರ ಕೊಟ್ರು ಅಂತಂದ ಹೇಳಿದ್ರೆ, ಅದ್ರ ಮುಂದ್ಗಡೆ ಕೊಟ್ರು ಅಂತಂದ ಹೇಳಿದ್ರೆ 3 ಇಂಟು 17 ಮಾಡ್ಬೇಕು. ಆಮೇಲೆ ಇಲ್ಲಿ ಏನಿದೆ ಅಲ್ಲ ನಂಬರು, ಸೊ ನ್ಯೂಮರೇಟರ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕಂದ್ರೆ ಪ್ಲಸ್ ಮಾಡ್ಬೇಕು. 17 3 51 ಪ್ಲಸ್ 9 ಎಷ್ಟಾಗತ್ತ? 60 ಆಗತ್ತ. ಸೊ ಡಿವೈಡೆಡ್ ಬೈ ಏನಂತಂದ ಹೇಳಿದ್ರೆ 17 ಹಂಗೆ ಇರುತ್ತೆ ಡಿನಾಮಿನೇಟರ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವ್ದಂತಂದ ಹೇಳಿದ್ರೆ 36 ಡಿವೈಡೆಡ್ ಬೈ 51. ಇದನ್ನ ನಾವು ಯಾವ ತರ ಬರ್ಕೊಂತೀವಿ ನೋಡ್ರಿ. 6/1. ಅದಾದ ನಂತರ 60/17. ಅದಾದ ನಂತರ 36/51. ಸೊ ಈ ತರ ಇದೆ. ಇದ್ರದ್ ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ HCF ಕಂಡಿಡ್ಬೇಕು. ಇವಾಗ ಕಂಡಿಡ್ರಿ ನೋಡೋಣ. HCF ಹೆಂಗ್ ಕಂಡಿಡ್ತೀರಿ? ಎಷ್ಟು ಕಂಡಿಡಿರಿ? ಸೊ ಮೊದಲು ಬರ್ಕೋಬೇಕು HCF ಈಕ್ವಲ್ ಟು ಮೇಲ್ಗಡೆ ಇರೋ ನಂಬರ್ಸ್ ಗಳನ್ನೆಲ್ಲ ಬರ್ಕೋಬೇಕು ಮೊದಲು. ಈ ತರ ಗೆರೆ ಹೊಡೆದು 6, 60, ಆಮೇಲೆ 36 ಮೇಲ್ಗಡೆ ಇರೋ ನಂಬರ್ಸ್. ಆಮೇಲೆ ಕೆಳಗಡೆ ಇರೋ ನಂಬರ್ಸ್ ಬರ್ಕೊಟ್ಟು 1, 17, 51. ಸೊ ಇಲ್ಲಿ ಮೇಲ್ಗಡೆ ನಂಬರ್ಸ್ ಏನ್ ಕಂಡಿಡಬೇಕು? HCF ಕಂಡಿಡಬೇಕು. ಕೆಳಗಡೆ ಇರೋದು LCM ಕಂಡಿಡಬೇಕು. ಸೊ ಕಂಡಿಡಿರಿ ನೋಡೋಣ. ಮೇಲ್ಗಡೆ ಇರೋದು ಏನೇ ಅಂತಂದ ಹೇಳಿದ್ರೆ LCM ಕಂಡಿಡ್ರಿ, ಸಾರಿ HCF ಕಂಡಿಡ್ರಿ. 6, 60, 36. ಸೊ 2ರಿಂದ ಆಗತ್ತಾ? ಎಸ್, 2ರಿಂದ ಆಗತ್ತೆ. 2 3 6, ಆಮೇಲೆ 2 3 2 30 60, ಆಮೇಲೆ 2 1 2, 2 8 16. ಅದಾದ ನಂತರ ಮತ್ತೆ 2ರಿಂದ ನೋಡ್ರಿ ಆಗಂಗಿಲ್ಲ. 3ರಿಂದ, ಎಸ್ 3ರಿಂದ ಆಗತ್ತೆ. 3 1 3, ಸೊ 3 10 30, 3 6 18. ಅದಾದ ನಂತರ 2ರಿಂದ ಈ ಸಣ್ಣದೈತೆ, ಇಲ್ಲಿ ಡಿವೈಡ್ ಆಗಂಗಿಲ್ಲ 3. ಸೊ ಇಲ್ಲಿ ಏನಂತಂದ ಹೇಳಿದ್ರೆ, ಒಂದು ನಾವು ಯಾವ್ದಾದ್ರು ಫ್ಯಾಕ್ಟರ್ಸ್ ತಗೊಂಡ್ರೆ ಈ 3 ಅಕ್ಷರಗಳು ಡಿವೈಡ್ ಆಗಬೇಕು. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ 2 ಮಾತ್ರ ಡಿವೈಡ್ ಆಗಿ 1 ಡಿವೈಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಕಾಮನ್ ಫ್ಯಾಕ್ಟರ್ ಅಂತ ಕರೆಯಲ್ಲ. ನಾನು ಆಗ್ಲೇ ವಾಚ್ ಅಂತ ಹೇಳಿದಲ್ಲ, 3 ಜನರಲ್ಲಿ ಇರ್ಬೇಕು. ಇಬ್ರ ಹತ್ರ ಇದ್ರೆ ಅದು ಕಾಮನ್ ಫ್ಯಾಕ್ಟರ್ ಅಲ್ಲ. ಸೊ ಇವಾಗ HCF ಎಷ್ಟಾಗತ್ತೆ? 2 ಇಂಟು 3 ಅಂತ ಬರಿತೀವಿ. ಎಷ್ಟಾಗತ್ತೆ? 6 ಆಗತ್ತೆ. 2 ಇಂಟು 3 ಏನಂತಂದ ಹೇಳಿದ್ರೆ ಇದು ಕಾಮನ್ ಫ್ಯಾಕ್ಟರ್ಸ್ HCF ಅಂತ ಹೇಳ್ತೀವಿ. ಸೊ 6 ಆಗತ್ತ. ಈಗ LCM ಕಂಡಿಡಿರಿ. ಸೊ 1, 17, 51.
ಸೊ LCM ಕಂಡುಹಿಡಿಯುವಾಗ ನೋಡ್ರಿ, LCM ನಾವ್ ಹೆಂಗಾದ್ರೂ ಕಂಡುಹಿಡಿಬಹುದು. ಸೊ ಇವಾಗ 1 ಅಂತ ಇದೆಯಾ, ಸೊ 17 ಮತ್ತು 51 ಇದೆ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ನಾವು ಈ ತರ ಬರ್ಕೊಂತೀವಿ, 17ರಿಂದ ಡಿವೈಡ್ ಆಗುತ್ತೆ. ಸೊ 1 ಅಂತ ಹಂಗ ಬರ್ಕೊಂತೀವಿ, 17 ಒಂದ್ಲೆ 17, 17 ಮೂರ್ಲೆ 51. ಇವಾಗ ನಾವ್ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಸೊ ಎಲ್ಲಾನು ಇಂಟು ಮಾಡ್ತೀವಿ. ಸೊ ಇವಾಗ ಇಷ್ಟ ಎಷ್ಟಾಗತ್ತೆ ನೋಡ್ರಿ, 51 ಆಗುತ್ತೆ. 6/51 ಏನಾಗತ್ತೆ ಅಂತಂದ ಹೇಳಿದ್ರೆ ಇದ್ರದ್ದು ಆನ್ಸರ್ ಆಗುತ್ತೆ. ಸರ್ ಇಲ್ಲೇನ್ ಸರ್ ಇಲ್ಲಿ ಇದು ಡಿವೈಡ್ ಆಗ್ಲಿಲ್ಲ ಹಂಗೆ ಬರ್ಕೊಂಡ್ರಿ. ಎಸ್, LCM ಅಲ್ಲಿ ನಾವು ಕಾಮನ್ ಫ್ಯಾಕ್ಟರ್ಸ್ ಗಳನ್ನ ಥಿಂಕ್ ಮಾಡಲ್ಲ. 2 ಅಕ್ಷರಗಳು ಡಿವೈಡ್ ಆದ್ರೂ ಕೂಡ ಆ 2 ನಂಬರ್ ಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಡಿವೈಡ್ ಮಾಡ್ತೀವಿ. ಹೆಂಗೆ? ಸೊ ಇಷ್ಟೆಲ್ಲ ಅರ್ಥ ಆಯ್ತಲ್ಲ ನಿಮ್ಗೆ? ಇದೆಲ್ಲ ಅರ್ಥ ಆಗಿದ್ರೆ ನಾನು ಇಲ್ಲಿ ಹೆಂಗ್ ಡಿವೈಡ್ ಮಾಡ್ತೀವಿ LCM ಕಂಡುಹಿಡಿಯುವಾಗ ಅಂತಂದೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ. LCM ಕಂಡುಹಿಡಿಯುವಾಗ ನಿಮ್ಗೆ ಗೊತ್ತಾಗತ್ತೆ. LCM ಕಂಡುಹಿಡಿಯುವಾಗ ನಾವು ಸುಮ್ನೆ ಡಿವೈಡ್ ಮಾಡ್ತಾ ಹೋಗ್ಬೇಕಷ್ಟೇ. ಇವಾಗ ಹೆಂಗ್ ಅಂತಂದ ಹೇಳಿದ್ರೆ ಇದು 3 ಇದೆ, ಅದಾದ ನಂತರ ನೆಕ್ಸ್ಟ್ ಇದು 8 ಇದೆ, ಆಮೇಲೆ ನೆಕ್ಸ್ಟ್ ಇದೇನಿದೆ ಅಂತಂದ ಹೇಳಿದ್ರೆ 12 ಇದೆ. ಸೊ ಇವಾಗ ನಾನು 2ರಿಂದ ಡಿವೈಡ್ ಮಾಡ್ತೀನಿ. ಫಸ್ಟ್ 2ರಿಂದ ಡಿವೈಡ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಮಾಡ್ಬೋದಾ? 2ರಿಂದ ನೋಡ್ರಿ ಇದು 3 ಆಗಂಗಿಲ್ಲ, ಹಂಗೆ ಇಟ್ಕೊಂತೀನಿ. ಇದು 2 ಆಗುತ್ತೆ, 2 4 8, 2 6 12. ಸೊ ಅದಾದ ನಂತರ ಮತ್ತೆ 2ರಿಂದ ಆಗುತ್ತೆ. ನಾನು 2ರಿಂದ ಮಾಡ್ರಿ, ಮತ್ತೆ 3. ಸೊ 2 2 4, 2 3 6. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2ರಿಂದ ಅಂತಂದ ಹೇಳಿದ್ರೆ ಒಂದೇ ಅಕ್ಷರ ಹೋಗುತ್ತಾ, ಬೇಡ. ಸೊ 3ರಿಂದ ನೋಡ್ರಿ, 3ರಿಂದ ಆಗತ್ತ. 3 1 3, 2 ಹಂಗೆ ಇಟ್ಕೊಂತೀವಿ, 3 1 3. ಸೊ ಅವಾಗ ನಾವು ಇದನ್ನೆಲ್ಲ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 2 ಇಂಟು 2 ಇಂಟು 3 ಇಂಟು 1 ಇಂಟು 2 ಇಂಟು 1. ಸೊ ಎಲ್ಲವನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗತ್ತೆ ಅಂದ್ರೆ ಇವುಗಳದ್ದು LCM ಬರುತ್ತ. ಅರ್ಥ ಆಯ್ತಾ? ಜಸ್ಟ್ ಡಿವೈಡ್ ಮಾಡ್ತಾ ಹೋಗ್ಬೇಕಷ್ಟೇ. ಸೊ ಇವಾಗೂ ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಇನ್ನೊಂದ್ ಬೇರೆ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಸೊ ಇವಾಗ ನೋಡ್ರಿ, ಸೊ ಇವಾಗ LCM ಕಂಡುಹಿಡಿಯುವಾಗ ಇಲ್ಲೊಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. LCM ಕಂಡುಹಿಡಿಯುವಾಗ ನಾನು LCM ಕಂಡುಹಿಡಿಯೋದು ನೆಕ್ಸ್ಟ್ ನಾನು ಹೇಳ್ತೀನಿ ಫುಲ್ ಡೀಟೇಲ್ ಆಗಿ. ಇವಾಗ 3 ಸಂಖ್ಯೆಗಳಿದಾವೆ. 3 ಸಂಖ್ಯೆಗಳು ಯಾವ ಅಂತಂದ ಹೇಳಿದ್ರೆ 10, 15, ಅದಾದ ನಂತರ 24 ಅಂತ ಇದೆ. ಸೊ 2ರಿಂದ ಡಿವೈಡ್ ಆಗತ್ತಾ? 2ರಿಂದ ಡಿವೈಡ್ ಆಗತ್ತೆ. 2 5 10, 15 ಡಿವೈಡ್ ಆಗಂಗಿಲ್ಲ, ಹಂಗೆ ಬರ್ಕೊಂತೀವಿ. ಸೊ ಅದಾದ ನಂತರ 2 1 2 2 2 12 24 ಆಗುತ್ತೆ. ನೆಕ್ಸ್ಟ್ ನೋಡ್ರಿ 2ರಿಂದ ಆಗತ್ತಾ? ಒಂದೇ ಅಕ್ಷರ ಆಗತ್ತಾ? ಅದಕ್ಕೋಸ್ಕರ ನಾವು 1 ತಗೊಳಂಗಿಲ್ಲ. 3ರಿಂದ 2 ಅಕ್ಷರ ಆಗತ್ತ, ಬರ್ಕೊಡ್ರಿ. 5 ಹಂಗೆ ಬರ್ಕೊಂತೀವಿ, ಡಿವೈಡ್ ಆಗಂಗಿಲ್ಲ ಅಂತ ಇದೆ. 3 5 15, 3 4 12. ಆಮೇಲೆ 2ರಿಂದ ಡಿವೈಡ್ ಆಗತ್ತಾ? ಮತ್ತೆ ಇಲ್ಲ. 3ರಿಂದ ಆಗತ್ತಾ? ಇಲ್ಲ. 5ರಿಂದ ಆಗತ್ತಾ? ಎಸ್, 5ರಿಂದ ಆಗತ್ತೆ. 2 ಅಕ್ಷರಗಳು ಡಿವೈಡ್ ಆಗ್ತಾ ಇದ್ರೆ 5ರಿಂದ ಆಗತ್ತಂತ. ಸೊ 5 1 5, 5 1 5, 4. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದ್ರಿಂದ ಡಿವೈಡ್ ಆಗತ್ತಾ? 4ರಿಂದ ಡಿವೈಡ್ ಆಗತ್ತ. 1 1 1. ಕೊನೆಗೆ ಏನಂತಂದ ಹೇಳಿದ್ರೆ 1 1 ಅಂತಂದ್ ಬರ್ಬೇಕು. ಇಲ್ಲಿ 1 ಬಂತ, ಅದನ್ನ ಕಂಟಿನ್ಯೂಸ್ ಆಗಿ ಹಂಗೆ 1 1 ಅಂತ ಬರ್ಕೊಂತ ಹೋಗ್ಬೇಕು. 4 ಅಷ್ಟೇ ಐತಾ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಇದು ಮಾಡ್ಬೇಕು. ಇವಾಗ ಏನಂತಂದ ಹೇಳಿದ್ರೆ ಈ ಎಲ್ಲವನ್ನ ಇವುಗಳನ್ನ ಮತ್ತು ಇವುಗಳನ್ನ ಏನ್ ಮಾಡ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 2 ಇಂಟು 3 ಇಂಟು 5 ಇಂಟು 4 ಇಂಟು 1 ಇಂಟು 1 ಇಂಟು 1. ಸೊ ಇದ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನ್ ನಮ್ಗೆ ಆನ್ಸರ್ ಬರುತ್ತಲ್ಲ, ಸೊ ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಏನಂತ ಕರಿತೀವಿ? LCM ಅಂತ ಕರಿತೀವಿ. ಇದೆಲ್ರಿಗೂ ಅರ್ಥ ಆಯ್ತಾ? ಇಷ್ಟು ಕ್ವಶನ್ಸ್ ಗಳು ಏನಪ್ಪಾ ಅಂತಂದ ಹೇಳಿದ್ರೆ HCF ಮೇಲಿರೋ ಪ್ರಾಬ್ಲಮ್ಸ್ ಗಳು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ LCM ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಮತ್ತೆ LCM ಅಂದ್ರೆ ಏನು, HCF ಅಂದ್ರೆ ಏನು ಅಂತ ಹೇಳಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ. ಸೊ ಅದೇ ತರ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಎಲ್ರು ಲೈಕ್ ಮಾಡ್ರಿ. ಸೊ ಕಮೆಂಟ್ ಗಳನ್ನ ಹಾಕ್ರಿ. ಸೊ ನನ್ಗೂ ಖುಷಿ ಆಗುತ್ತ. ಎಲ್ರು ಕರೆಕ್ಟ್ ಆಗಿ ಪ್ರಿಪರೇಷನ್ ಮಾಡ್ರಿ. ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಮಾಡ್ತಿರೋದು ನಿಮ್ಗೆ ಕರೆಕ್ಟ್ ಆಗಿ ಅನಿಸ್ತಾ ಇದ್ರೆ, ಸೊ ಕರೆಕ್ಟ್ ಆಗಿ ನಿಮ್ ನಾಲೆಜ್ ಸಿಗ್ತಾ ಇದ್ರೆ, ಸರ್ ನಾವು ಪಕ್ಕಾ ಮಾಡೇ ಮಾಡ್ತೀವಿ ಸರ್, ಇವುಗಳನ್ನ ವಿಡಿಯೋಸ್ ಗಳನ್ನ ನೋಡಿ ಎಲ್ಲಾ ಕ್ವಶನ್ಸ್ ಗಳಿಗೆ ಆನ್ಸರ್ ನಾವು ಮಾಡೇ ಮಾಡ್ತೀವಿ ಅಂತಂದ ಹೇಳಿದ್ರೆ ದಟ್ಸ್ ವೆರಿ ಗುಡ್. ಸೊ ಇಲ್ಲ ಸರ್ ನೀವು ಕ್ಲಾಸ್ ನೋಡಿದ್ರೆ ನಂಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರ್ತಿಲ್ಲ, ಏನ್ ಮಾಡೋದು ಸರ್? ಈತೆಲ್ಲ ಎಲ್ಲಾದ್ರೂ ಇದ್ರೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ತುಂಬಾ ದುಡ್ಡು ಇದ್ರೆ ಸೊ ನೀವು ಕೋಚಿಂಗ್ ಸೆಂಟರ್ಸ್ ಗಳಿಗೆಲ್ಲ ಹೋಗ್ಬೋದು. ನಾನ್ ಬೇಡ ಅಂತಂದು ಹೇಳ್ತಿಲ್ಲ ಕೋಚಿಂಗ್ ಸೆಂಟರ್ಸ್ ಗಳಿಗೆ. ಕೋಚಿಂಗ್ ಸೆಂಟರ್ಸ್ ಗಳಿಗೆ ನೀವು ಹೋದ್ರು ಕೂಡ ಸೊ ಈ ವಿಡಿಯೋಸ್ ಗಳನ್ನ ನೋಡಿ. ಸೊ ಅಲ್ಲಿ ಅವರು ಚೆನ್ನಾಗಿ ಹೇಳಿದ್ರೆ ಚೆನ್ನಾಗಿ ಹೇಳ್ತಾರ, ಇಲ್ಲ ನನಗಿಂತ ಚೆನ್ನಾಗಿ ಹೇಳಿದ್ರೆ ಅವ್ರನ್ನೇ ಫಾಲೋ ಮಾಡ್ರಿ. ನಿಮ್ಗೆ ಎಲ್ಲಿ ಅರ್ಥ ಆಗತ್ತಾ ಅರ್ಥ ಮಾಡ್ಕೊಡ್ರಿ. ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಡ್ರಿ. ಕ್ವಶನ್ ಪೇಪರ್ನ ಹೆಂಗ್ ಸಾಲ್ವ್ ಮಾಡೋದು ಅರ್ಥ ಮಾಡ್ಕೊಡ್ರಿ. ಕ್ವಶನ್ಸ್ ಗಳನ್ನ ಹೆಂಗ್ ಓದಿ ಅರ್ಥ ಮಾಡ್ಕೊಳ್ಳೋದನ್ನ ಅರ್ಥ ಮಾಡ್ಕೊಡ್ರಿ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಕೊನೆಗೆ ಏನಾಗ್ಬೇಕು? ಜಾಬ್ ಅಷ್ಟೇ ಆಗ್ಬೇಕು. ಇಲ್ಲಿ ನಂದೇ ವಿಡಿಯೋಸ್ ನೋಡ್ರಿ ಅಥವಾ ಅಲ್ಲಿ ಕೋಚಿಂಗ್ ಹೋಗ್ರಿ, ಇಲ್ಲಿ ಕೋಚಿಂಗ್ ಹೋಗ್ರಿ, ಇಲ್ಲ ಬೇರೆಯವ್ರ ವಿಡಿಯೋಸ್ ನೋಡ್ರಿ ಅಂತ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಗಳಿಲ್ಲ. ನೀವ್ ಏನ್ ಮಾಡ್ಕೋಬೇಕು? ಪಾಯಿಂಟ್ಸ್ ಗಳನ್ನ ಅರ್ಥ ಮಾಡ್ಕೊಬೇಕು. ಸೊ ಕರೆಕ್ಟ್ ಆಗಿ ಓದ್ಬೇಕು. ಕ್ವಶನ್ಸ್ ಗಳನ್ನ ಯಾವ ತರ ಅರ್ಥ ಮಾಡ್ಕೊಬೇಕು, ಆಮೇಲೆ ಕಾನ್ಸೆಪ್ಟ್ಸ್ ಗಳು ಯಾವ ತರ ಅರ್ಥ ಮಾಡ್ಬೇಕು, ಯಾವ ತರ ಕ್ವಶನ್ಸ್ ಗಳು ಬಂದ್ರೆ ಹೆಂಗ್ ಯಾರು ಈಸಿಯಾಗಿ ಹೇಳ್ತಾರ ಸೊ ಅವ್ರನ್ನ ಫಾಲೋ ಮಾಡ್ರಿ. ಸೊ ಲೈಫ್ ಅಲ್ಲಿ ಏನ್ ಬೇಕಂದ್ರೆ ಸೆಟ್ಲ್ ಆಗ್ಬೇಕು, ದೇಶದ ಸೇವೆ ಮಾಡ್ಬೇಕಷ್ಟೇ. ಎಸ್, ಸೊ ಮಾಡಿದ್ರೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.